ಸರ್ಪಭೂಷಣ ಶಿವಯೋಗಿಗಳ ಜ್ಞಾನಶತಕ ಎನ್ನುವ ಗ್ರಂಥದ 63ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಂದಿನ ಶ್ಲೋಕದಲ್ಲಿ ಬಹಳ ಜನ ಮೋಕ್ಷದ ಅಪೇಕ್ಷವನ್ನು ಇಟ್ಟುಕೊಂಡು ಆ ಒಂದು ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ತಮ್ಮ ಜನನ ಮರಣ ದುಃಖದಿಂದ ಕಡೆಗೆ ಆಗುವ ಪ್ರಯತ್ನ ಮಾಡೋರು ಅಂತ ನಮಗೆ ತಿಳಿದು ಬಂದರೂ ಕೂಡ ಅದರಲ್ಲಿ ಅಂಥ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಬಹಳ ಜನ ನರಕಲೋಕಕ್ಕೆ ಹೋಗಿ ಬಹಳ ಜನ ಲಕ್ಷ ಸಂಖ್ಯೆಗೆ ಯಾವ ಸ್ವರ್ಗ ಪ್ರಾಪ್ತಿಯನ್ನ ಮಾಡಿಕೊಂಡು ಸಾವಿರ ಸಂಖ್ಯೆಯಲ್ಲಿ ತೋರುವರು ಜಿಜ್ಞಾಸುಗಳು. ಅದರಲ್ಲಿ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡವರು ಒಬ್ಬರು ಇಬ್ಬರಲ್ಲದೆ ಬಹಳ ತೋರರು ಈ ಜಗದಲ್ಲಿ. ಅದು ಮತ್ತೆ ಬಹಳ ಪ್ರಯತ್ನ ವಿಚಾರವನ್ನ ಮಾಡಿ ನೋಡಲಾಗಿ ಅಂಥ ಒಬ್ಬ ಇಬ್ಬರ ಜ್ಞಾನಿಗಳಲ್ಲಿ ಸುಜ್ಞಾನಿ ಸಿಗುವುದೇ ಬಹು ದುರ್ಲಭ ಅಂತ. ಇದನ್ನ ಹೇಳಿದ ಮೇಲೆ ಯಾವ ಪ್ರಪಂಚದಲ್ಲಿ ಬ್ರಹ್ಮಜ್ಞಾನಿಗಳಲ್ಲಿ ಜಪ ತಪ ಯೋಗ ಧ್ಯಾನಾದಿಗಳು ಅವರಲ್ಲಿ ಇರುವವೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಗೆ ಈ 63ನೇ ಶ್ಲೋಕದಲ್ಲಿ ಮಹಾತ್ಮರು ಉಪದೇಶವನ್ನು ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಅರಣ್ಯ ದವಜ್ವಾಲ ಭಸ್ಮ ವಸಿಷ್ಠೆ ಕ್ವ ಷಷ್ಟವಂ ಕ್ವ ವಲ್ವಿ ಕ್ವ ಕುಂಜಂ ಕ್ವ ಶಾದಃ ಮತೌ ಬ್ರಹ್ಮ ಸಂವಿತ್ ಸುಖಾತ್ ಉನ್ಮದಿಷ್ಣೌ ಕೋ ನೀತಿ ಕೌ ಕರ್ಮ ಕೌ ಭಕ್ತಿ ಕೌ ಯೋಗಂ ಅಂತೇಳಿ ಈ ಸಂಸ್ಕೃತ ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾರೆ. ಇದರ ಒಟ್ಟು ತಾತ್ಪರ್ಯ ಏನಂದ್ರೆ, ಎಲ್ಲಿ ಯಾವ ಜಾಗದಲ್ಲಿ ಕಾಡುಗಿಚ್ಚಿನ ಉರಿಯಿಂದ ಬಹಳಷ್ಟು ಬೆಂಕಿಯ ಪ್ರಭಾವ ಇದ್ದಂತಲ್ಲಿ ಆ ಶೆಕೆಗೆ ಭಸ್ಮವಾಗಿ ಅದರ ಸಮೀಪ ಇದ್ದಂತ ಯಾವುದೇ ವಸ್ತು ಕೂಡ ಭಸ್ಮವಾಗದೆ ಇರಲಾರದು, ಸುಟ್ಟೇ ಹೋಗ್ತದೆ. ಅದರಂತೆ ತೃಣಾಂಕುರವು ಒಂದು ಪ್ರಮಾಣವನ್ನು ಕೊಡ್ತಾರೆ. ಕಾಡುಗಿಚ್ಚಿನ ಉರಿಯಿಂದೆ ಅಂದಾಗ ಅಡಿಗೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಒಲೆಯಿಂದ ಬರುವಂತ ಶೆಕೆಗೆ ಅಥವಾ ಒಂದು ಹೀಟರ್ನಿಂದ ಬರುವಂತ ಶೆಕೆಗೆ ಅದರ ಅತಿ ಸಮೀಪ ಇರುವಂತ ವಸ್ತುವಿಗೆ ಸ್ವಲ್ಪ ಶಾಖ ಆದಂಗ ಆಗ್ತದೆ ವಿನಃ ಅವು ಸುಟ್ಟು ಹೋಗೋದಿಲ್ಲ. ಆ ಕಾರಣಕ್ಕಾಗಿ
ನಾವು ಒಲೆಯ ಸ್ವಲ್ಪ ಉರಿಯಲ್ಲಿ ಅಡಿಗೆಯನ್ನ ಮಾಡ್ತೀವಿ, ಕೆಡಲಾರದಂಗ. ಹ್ಮ್ ಬೆಂಕಿಗೆ ಅಡಿಗೆ ಎಲ್ಲ ಸುಟ್ಟು ಹೋಗಿದ್ರೆ ತಿನ್ನಲಿಕ್ಕೆ ಅನ್ನನೇ ಇರ್ತದಿಲ್ಲ. ಹೌದು. ಅಂದರೆ ಈಗ ಹೇಳ್ತಕ್ಕಂತ ಹ್ಮ್ ಬೆಂಕಿ ಯಾವುದು ಅಂದ್ರೆ ಹ್ಮ್ ಕಾಡುಗಿಚ್ಚಿನ ಜ್ವಾಲೆಯು. ಹ್ಮ್ ದೊಡ್ಡ 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 ಅರಣ್ಯದಲ್ಲಿ, ದಟ್ಟವಾದ ಅರಣ್ಯದಲ್ಲಿ ಹ್ಮ್ ಕೆಲವು ಸಲ ಅರಣ್ಯಕ್ಕೆ ಅಗ್ನಿ ಸ್ಪರ್ಶ ಆಗ್ತದೆ, ಬೆಂಕಿ ಹತ್ತಿಕೊಳ್ತದೆ. ಹ್ಮ್ ಹ್ಮ್ ಅಂಥ ಸಮಯದಲ್ಲಮ್ಮ ಹ್ಮ್ ಆ ಹಬ್ಬಿಕೊಂಡ ಬೆಂಕಿಗೆ ಹ್ಮ್ ಆ ಅರಣ್ಯದಲ್ಲಿ ಇರುವಂತ ಹ್ಮ್ ಅಥವಾ ಆ ಅರಣ್ಯದ ಭೂಮಿಯಲ್ಲಿ ಇರುವಂತ ಹ್ಮ್ ಸಣ್ಣ ಸಣ್ಣ ಹುಲ್ಲಿನ ಮೊಳಕೆಯೂ ಹ್ಮ್ ಇರಬಹುದೇ? ಹ್ಮ್ ಇರೋದಿಲ್ಲ ಅಂತ. ಹ್ಮ್ ಸುಟ್ಟು ಹೋಗ್ತಾವಿಲ್ಲ. ಹೌದು. ಇವು ಸಣ್ಣ ಮೊಳಕೆ ಇದ್ದಾವ, ಶಕ್ತಿ ಕಡಿಮೆ ಅದ, ಅದಕ್ಕೆ ಸುಟ್ಟು ಹೋಗ್ತಾವ ಅಂತ ಹೇಳ್ಬಹುದು. ಹ್ಮ್ ಆದರೆ ಅದಕ್ಕಿಂತ ದೊಡ್ಡವಾದ ಬಳ್ಳಿಗಳಾಗಲಿ, ಹ್ಮ್ ದೊಡ್ಡ ದೊಡ್ಡ ಬಳ್ಳಿಗಳಿರ್ತಾವ ಕಾಡಿನಲ್ಲಿ, ಹ್ಮ್ ಆ ಬಳ್ಳಿಗಳ ಗುಂಪಾಗಲಿ ಹ್ಮ್ ಅಥವಾ ಕಾಡಿನಲ್ಲಿ ಮಳೆಯಿಂದ ತೋದು ತಂಪಾದ ಕೆಸರೇ ಇರಲಿ, ಹ್ಮ್ ಮಳೆ ಬಂದಾಗ ತಗ್ಗಿನಲ್ಲಿ ನೀರು ಹರಿದು ಅಲ್ಲಿ ಕೆಸರಾಗಿರ್ತದೆ. ಹ್ಮ್ ಆ ಕೆಸರು ಹ್ಮ್ ಅಥವಾ ಬಳ್ಳಿ ಹ್ಮ್ ಅಥವಾ ಮೊಳಕೆ ಹ್ಮ್ ಇರಬಹುದೇ ಅಂದ್ರೆ ಹ್ಮ್ ಇರುವುದಿಲ್ಲ ಅಂತ. ಹ್ಮ್ ಯಾಕೆ ಅಂದ್ರೆ ಹ್ಮ್ ಅವೆಲ್ಲವೂ ಹ್ಮ್ ಕಾಡು ಕಿಚ್ಚಿನ ಜ್ವಾಲೆಯಲ್ಲಿ ಹ್ಮ್ ಸುಟ್ಟು ಹೋಗ್ತಾವು. ಹ್ಮ್ ಎಲ್ಲವೂ ಸುಟ್ಟು ಹೋಗ್ತಾವ. ಹ್ಮ್ ಅದರಂತೆ ಹ್ಮ್ ಪ್ರತ್ಯೇಗಾತ್ಮ ಪರಮಾತ್ಮನಲ್ಲಿ ಹ್ಮ್ ನಮ್ಮಲ್ಲಿ ಏನಿದೆಮ್ಮ? ಪ್ರತ್ಯೇಕ ಆತ್ಮ ಪರಮಾತ್ಮ. ಹ್ಮ್ ಹ್ಮ್ ಆ ಪರಮಾತ್ಮನಲ್ಲಿ ಅಭೇದ ಭಾವನೆಯು ನೆಲೆ ನಿಂತು ಹ್ಮ್ ಆತನಲ್ಲಿ ಪರಬ್ರಹ್ಮ ಬೇರೆ, ನಾನು ಬೇರೆ ಅನ್ನುವಂತ ಹ್ಮ್ ದೃಢ ಭಾವನೆಯು ಆತನಲ್ಲಿ ನಿಂತು ಹ್ಮ್ ನಿರತಿಶಯ ಆನಂದದಲ್ಲಿ ತಲ್ಲೀನನಾದ ಜ್ಞಾನಿಯ ಬುದ್ಧಿಯಲ್ಲಿ. ಹ್ಮ್ ನಿರತಿಶಯ ಆನಂದ ಬೇರೆ, ಅತಿಶಯವಾದ ಆನಂದ ಬೇರೆ. ಹ್ಮ್ ಆತನಿಗೆ ಎಲ್ಲಿ ಇದ್ದಾನ ಅಂದ್ರೆ ಹ್ಮ್ ತನ್ನ ಸ್ವರೂಪ ಜ್ಞಾನದಲ್ಲಿ ತಾನು ಹ್ಮ್ ಬ್ರಹ್ಮ ಜ್ಞಾನಾಗ್ನಿಯಿಂದ ಹ್ಮ್ ಇಲ್ಲಿ ಕಾಡಿನಲ್ಲಿ ಹೊರಗಿನ ಅಗ್ನಿ ಹೊತ್ತಿ ಉರಿತದ, ಹ್ಮ್ ಅದರ ಸಮೀಪ ಯಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಅದರಂತೆ ಬ್ರಹ್ಮಜ್ಞಾನಿಯ ಬುದ್ಧಿಯಲ್ಲಿ ಹ್ಮ್ ಜ್ಞಾನಾಗ್ನಿಯಿಂದ ಸಮಸ್ತ ಪಾಪಗಳು ದಹಿಸಲ್ಪಟ್ಟು ಹ್ಮ್ ಆತನಲ್ಲಿರುವಂತ ಪಾಪಗಳೆಲ್ಲವೂ ಹ್ಮ್ ಸುಟ್ಟು ಹೋಗ್ಯವ. ಹ್ಮ್ ಆ ಕಾರಣ ಹ್ಮ್ ಭಗವದ್ಗೀತೆಯಲ್ಲಿ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಅಂದ್ರು. ಹ್ಮ್ ಜ್ಞಾನದ ಅಗ್ನಿ ಆ ಬುದ್ಧಿಯಲ್ಲಿ ಪ್ರಕಾಶಗೊಂಡಾಗ ಹ್ಮ್ ಅಲ್ಲಿ ಯಾವ ಪಾಪಗಳು ಹ್ಮ್ ದಹಿಸಲ್ಪಟ್ಟು ಒಂದು ಸುಟ್ಟು ಹೋಗಿ ಹ್ಮ್ ನಿರಾವರಣ ವೃತ್ತಿಯಲ್ಲಿರುವ ಸುಜ್ಞಾನಿಯಲ್ಲಿ ಹ್ಮ್ ನೀತಿಯಾಗಲಿ ಹ್ಮ್ ಅಥವಾ ಹೀಗೆಯೇ ಇರಬೇಕು ಅನ್ನುವ ಕಟ್ಟಳೆಗಳು ಇಲ್ಲ. ಹ್ಮ್ ಆತನು ಹೀಗೆ ಇರಬೇಕು ಅನ್ನುವಂತ ಯಾವುದೇ ಕಡಿವಾಣಗಳಿಲ್ಲ. ಹ್ಮ್ ಆತನು ಇದೇ ಮಾರ್ಗವನ್ನ ಅನುಸರಿಸಬೇಕು ಅನ್ನುವ ಒಂದು ಭ್ರಮೆ ಕೂಡ ಇಲ್ಲ. ಹ್ಮ್
ಆ ಕಾರಣ ಆತನು ವೇದೋಕ್ತ ಸತ್ಕರ್ಮಗಳಾಗಲಿ ಹ್ಮ್ ವೇದದಲ್ಲಿ ವಿಧಿಸಿದಂತ ಒಳ್ಳೆಯ ಪುಣ್ಯ ಕಾರ್ಯಗಳನ್ನಾಗಲಿ ಹ್ಮ್ ಅಥವಾ ಭಗವದ್ಭಕ್ತಿಯಾಗಲಿ ಹ್ಮ್ ಭಗವಂತನಲ್ಲಿ ಭಕ್ತಿಯನ್ನಾದರೂ ಮಾಡುವುದಾಗಲಿ ಹ್ಮ್ ಮತ್ತೆ ಯಮ ನೇಮ ಆಸನ ಪ್ರಾಣಾಯಾಮ ಹ್ಮ್ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಯಾಗಲಿ ಹ್ಮ್ ಆತನಲ್ಲಿ ತೋರುವುದಿಲ್ಲ, ಹ್ಮ್ ಆತನಲ್ಲಿ ಇರುವುದಿಲ್ಲ. ಹ್ಮ್ ಅವನ ಬುದ್ಧಿಯಲ್ಲಿ ಹ್ಮ್ ಈ ಪೂರ್ವ ಸಾಧನೆಗಳಿಗೆ ಸ್ಥಾನ ಇರುವುದಿಲ್ಲ ಎಂಬ ಭಾವವನ್ನು. ಹ್ಮ್ ಕಾರಣ ಹ್ಮ್ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಅಂದ್ರೆ ಹ್ಮ್ ಕಾಡಿನಲ್ಲಿ ಒತ್ತಿ ಹುರಿಯುವಂತ ತೀವ್ರತರವಾದ ಜ್ವಾಲೆ ಬೆಂಕಿ ಹ್ಮ್ ಅದು ಒಣಗಿದ ಹುಲ್ಲನ್ನಾಗಲಿ ಒಣಗಿದ ಮರವನ್ನಾಗಲಿ ಹ್ಮ್ ಅಥವಾ ಹಚ್ಚು ಹಸುರಾಗಿರುವಂತ ಗಿಡ ಮರಗಳನ್ನಾಗಲಿ ಹ್ಮ್ ಅಥವಾ ಆ ಒಂದು ಅರಣ್ಯದಲ್ಲಿ ವಾಸವಾಗಿರುವಂತ ಹ್ಮ್ ಯಾವುದೇ ಮೃಗವಾಗಲಿ ಹ್ಮ್ ಯಾವುದೇ ಪಕ್ಷಿ ಆಗಲಿ ಹ್ಮ್ ಎಲ್ಲರೂ ಕೂಡ ಹ್ಮ್ ನಾಶವಾಗಿರುತ್ತವೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಅದರಂತೆ ಹ್ಮ್ ಇವು ಪೂರ್ವದಲ್ಲಿ ಇರುವಂತ ನೀತಿ, ಹ್ಮ್ ಪೂರ್ವದಲ್ಲಿ ಇರುವಂತ ವೇದದ ಯುಕ್ತಿ, ಹ್ಮ್ ಪೂರ್ವದಲ್ಲಿ ಮಾಡುವಂತ ಸತ್ಕರ್ಮಗಳು, ಹ್ಮ್ ಪೂರ್ವದ ಅಂದ್ರೆ ಸಾಧನಾ ಅವಸ್ಥೆಯಲ್ಲಿ ಮಾಡುವಂತ ಭಗವಂತನ ಭಕ್ತಿಯಾಗಲಿ ಹ್ಮ್ ಯಾವ ಯಮ ನೇಮಾದಿ ಅಷ್ಟಾಂಗ ಯೋಗವಾಗಲಿ ಹ್ಮ್ ಆತನ ಬುದ್ಧಿಯಲ್ಲಿ ಪ್ರವೇಶವಿಲ್ಲ. ಹ್ಮ್ ಯಾಕೆ ಅಂದ್ರೆ ಹ್ಮ್ ಬುದ್ಧಿಯಲ್ಲಿ ಹ್ಮ್ ಬ್ರಹ್ಮ ಜ್ಞಾನಾಗ್ನಿ ತುಂಬಿದಾಗ ಹ್ಮ್ ಆ ಜ್ಞಾನಾಗ್ನಿಯ ಸಮೀಪ ಹೋದ್ರೆ ಇವೆಲ್ಲವೂ ಸುಟ್ಟು ಭಸ್ಮವಾಗ್ತವೆ. ಹ್ಮ್ ಹ್ಮ್ ಆ ಕಾರಣದಿಂದ ಹ್ಮ್ ಆ ಜ್ಞಾನಿಯಲ್ಲಿ ಏನಾದರೂ ಹ್ಮ್ ಕಾರಣಗಳು ಜಪ ತಪ ಯೋಗಾದಿಗಳು ಇರುವವೇ ಅಥವಾ ಇಲ್ಲವೇ ಅಂದ್ರೆ ಹ್ಮ್ ಆತನಲ್ಲಿ ಇರುವುದಿಲ್ಲೆಂಬ ಭಾವ ಅಂತ ಈ ಸೂತ್ರದಲ್ಲಿ ಉತ್ತರವನ್ನು ಕೊಟ್ಟರು. ಹ್ಮ್ ಅದನ್ನೇ ಕನ್ನಡದಲ್ಲಿ ಹೇಳುವಾಗ ಹ್ಮ್ ಎಲ್ಲಿ ಕಾಡ್ಗಿಚ್ಚು ಅಡರಿ ಸುಟ್ಟಂತ ವನವಿಹುದು ಹ್ಮ್ ಅಲ್ಲಿ ಪೂಲ್ ಮೊಳಕೆಯಲ್ಲಿ ಹ್ಮ್ ಬಳ್ಳಿಗಳ ಗುಂಪೆಲ್ಲಿ ಹ್ಮ್ ಎಲ್ಲಿ ಬಳ್ಳಿಯು ಎಲ್ಲಿಯೂ ಕೆಸರು ಹ್ಮ್ ಇರದಂತೆ ವರಸುಜ್ಞಾನ ಸೌಖ್ಯದಲ್ಲಿ ಅಂದ್ರೆ ಹ್ಮ್ ಆ ಯಾವ ವರಸುಜ್ಞಾನಿ ಅಂತ ಏನು ಹಿಂದಿನ ಸೂತ್ರದಲ್ಲಿ ಹೇಳ್ಯಾರಮ್ಮ, ಹ್ಮ್ ಹ್ಮ್ ಅಂಥವ್ರು ಇರೋದೇ ಸ್ವಲ್ಪ ಜನ. ಹ್ಮ್ ಹ್ಮ್ ಇದ್ರು ಕೂಡ ನಮಗೆ ದೊರೆಯುವುದು ಬಹಳ ದುರ್ಲಭ ಅಂತ ಏನ್ ಹೇಳಿದ್ರು, ಹ್ಮ್ ಅಂಥವರ ಸುಜ್ಞಾನದ ಸೌಖ್ಯದಲ್ಲಿ ಹ್ಮ್ ಬ್ರಹ್ಮ ಆನಂದದಲ್ಲಿ ಹ್ಮ್ ತಲ್ಲೀನನಾದಂಥ ಮತಿಯಲ್ಲಿ ಹ್ಮ್ ಆ ಬುದ್ಧಿಯಲ್ಲಿ ಹ್ಮ್ ಸತ್ಕರ್ಮವೆಲ್ಲಿ, ಹ್ಮ್ ನೀತಿ ಅದು ಎಲ್ಲಿ, ಹ್ಮ್ ದೈವಭಕ್ತ ಅದು ಎಲ್ಲಿ, ಹ್ಮ್ ಎಲ್ಲಿ ಯೋಗ ಹ್ಮ್ ಅದು ಎಲ್ಲಿ ತಿಳಿಯಲು ಊಚತ್ವ ನೀಚತ್ವ ಎಂಬುಗಳು ಇವು ಅಂದ್ರು. ಹ್ಮ್ ಹ್ಮ್ ಆತನಲ್ಲಿ ಯಾವುದು ಶ್ರೇಷ್ಠವಾದಂತ ಮಾಡೋದೇನಿಲ್ಲ, ಹ್ಮ್ ಕನಿಷ್ಠವಾದಂಥದ್ದನ್ನು ಬಿಡೋದಿಲ್ಲ, ಹ್ಮ್
ಎಲ್ಲವನ್ನ ಅಗ್ನಿ ಭಸ್ಮ ಮಾಡಿದಂತೆ ಹ್ಮ್ ಆತನ ಬುದ್ಧಿಯಲ್ಲಿ ದೃಢವಾದಂತ ಹ್ಮ್ ಪರಮಜ್ಞಾನಾಗ್ನಿ ಹ್ಮ್ ಇದ್ದಂತಲ್ಲಿ ಯಾವುದು ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಹ್ಮ್ ಹ್ಮ್ ಆಮೇಲೆ ಹ್ಮ್ ಇಲ್ಲಿ ಶ್ಲೋಕದಲ್ಲಿ ಬ್ರಹ್ಮಜ್ಞಾನಿಯ ಪೂರ್ವ ಸಾಧನೆಗಳು ಒಂದು ಇಲ್ಲುವುದಿಲ್ಲ. ಹ್ಮ್ ಒಂದು ಪೂರ್ವ ಸಾಧನೆಗಳು ಇರೋದಿಲ್ಲ ಅವರಲ್ಲಿ. ಹ್ಮ್ ನಮ್ಗೇನ್ ಅನಿಸ್ತಂದ್ರೆ ಏನಪ್ಪಾ ನಮ್ಗೆಲ್ಲ ಇಂತಿಂತವ್ ಹೇಳ್ತಾರ, ಅದು ಮಾಡು ಇದು ಮಾಡಂತ. ಹ್ಮ್ ಹ್ಮ್ ಇವರು ಬ್ರಹ್ಮಜ್ಞಾನ ಅಂತೀವಿ, ಇವರು ಒಂದು ಮಾಡಂಗಿಲ್ಲಲ್ಲ ಅಂತ ಒಂದು ರೀತಿಯ ಸಂಶಯ ಬರೋದು, ಹ್ಮ್ ಹ್ಮ್ ಜಿಗುಪ್ಸೆ ಬರೋದು, ಸಂದೇಹ ಬರೋದು ಸಹಜವಾದದ್ದು. ಹ್ಮ್ ಅದು ಸಹಜ. ಹ್ಮ್ ಯಾಕೆ ಅಂದ್ರೆ ಹ್ಮ್ ಪೂರ್ಣವಾದ ಬ್ರಹ್ಮಜ್ಞಾನಿ ಹೇಗೆ ಇರುವನು ಅನ್ನುವುದು ಅವರಿಗೆ ಗೊತ್ತಿರೋದಿಲ್ಲ. ಹ್ಮ್ ಹ್ಮ್ ಆ ಕಾರಣದಿಂದ ಹ್ಮ್ ನಾವು ಕೆಲವು ನೇಮಗಳನ್ನ ಮಾಡಿ, ಹ್ಮ್ ಹ್ಮ್ ಜ್ಞಾನಿಗಳು ಅಂದ್ರೆ ಹ್ಮ್ ಅವರು ಮೈಲಿಗೆಯನ್ನು ಬಹಳ ಮಾಡಬೇಕು, ಹ್ಮ್ ಅಥವಾ ಅವರು ಕಾಲಲ್ಲಿ ಕೈಯಲ್ಲಿ ಭಿನ್ನವಾದಂತ ಹ್ಮ್ ವಸ್ತುಗಳನ್ನ ಧರಿಸಿರಬೇಕು, ಹ್ಮ್ ಕಾಲಲ್ಲಿ ಕಟ್ಟಿಗೆ ಹಾವಿಯನ್ನೇ ಹಾಕಬೇಕು, ಹ್ಮ್ ಅಥವಾ ಮೈ ಮೇಲೆ ಕಾವಿಯನ್ನೇ ಧರಿಸಿರಬೇಕು, ಹ್ಮ್ ಹ್ಮ್ ಕಿವಿಯಲ್ಲಿ ರುದ್ರಾಕ್ಷಿಯನ್ನೇ ಹಾಕಿರಬೇಕು, ಹ್ಮ್ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನೇ ಹಾಕಿರಬೇಕು, ಹ್ಮ್ ಯಾವಾಗಲೂ ಜಪಕ್ಕಾಗಿ 1 ತಾಸು, ತಪಸ್ಸಿಗಾಗಿ 1 ತಾಸು, ಹ್ಮ್ ಮತ್ತೆ ಯೋಗ ಮಾಡಲಿಕ್ಕೆ ಎಷ್ಟೋ ತಾಸುಗಳಲ್ಲಿ ಕಾಲವನ್ನ ಕಳೆಯುತ್ತಾರೆ ಜ್ಞಾನಿಗಳು ಅಂತ ನಾವು ಅನ್ಕೊಂಡಿವಿ. ಹ್ಮ್ ಹ್ಮ್ ನಾವು ತಿಳ್ಕೊಂಡ್ ಇಷ್ಟು. ಹ್ಮ್ ಆದರೆ ಹ್ಮ್ ಆ ಜ್ಞಾನಿಯಲ್ಲಿ ಇವು ಪೂರ್ವ ಸಾಧನೆಗಳು. ಹ್ಮ್ ಯಾರು ಇನ್ನೂ ಅವೆಲ್ಲ ಸಾಧನೆಗಳನ್ನು ಮಾಡುತ್ತಾರೆಯೋ ಹ್ಮ್ ಅವರಿಗೆ ಸಾಧಕರು ಅಂತ ಕರೆತು ವಿನಃ ಹ್ಮ್ ಜ್ಞಾನಿಗಳಂತೆ ಯಾವ ಗ್ರಂಥಗಳು ಇಲ್ಲಿಯವರೆಗೂ ಕರೆದಿಲ್ಲ. ಹ್ಮ್ ಹ್ಮ್ ಸಾಧಕರು ಬೇರೆ, ಹ್ಮ್ ಸಾಧನೆಯನ್ನ ಮಾಡಿದಂತ ಜ್ಞಾನಿಗಳು ಬೇರೆ. ಹ್ಮ್ ಅದರಂತೆ ಹ್ಮ್ ಆ ಸಾಧನೆಗಳು ಯಾರಲ್ಲಿ ನೆಲೆಗೊಳಿಸುವುದು ಯೋಗ್ಯ? ಹ್ಮ್ ಬ್ರಹ್ಮಜ್ಞಾನಿಗಳಲ್ಲಿ ಸಾಧನೆ ಇಲ್ಲಂದ್ರಿ, ಹ್ಮ್ ಜಗತ್ತಿನಲ್ಲಿ ಬ್ರಹ್ಮಜ್ಞಾನಿಗಳಂತೆ ಹಲವು ಸಾಧನೆಗಳಲ್ಲಿ ತತ್ಪರರಾದವರು ಇದ್ದಾರೆ. ಹ್ಮ್ ಅಂದ್ರೆ ಬ್ರಹ್ಮಜ್ಞಾನಿಗಳಲ್ಲಿ ಇವು ಇರ್ಬೇಕನ್ಬೇಕು, ಹ್ಮ್ ಅಥವಾ ಕೆಲವು ಜನ ಇದ್ದವರು ಇದ್ದಾರೆ, ಹ್ಮ್ ಅವರಿಗೆ ಸಾಧಕರು ಅನ್ನಬೇಕು, ಅಥವಾ ಜ್ಞಾನಿಗಳ ಗುಂಪಿಗೆ ಸೇರಿಸ್ಬೇಕು ಅಂದ್ರೆ ಹ್ಮ್ ಆ ಪ್ರಶ್ನೆಗೆ ಹ್ಮ್ ಈ ಮುಂದಿನ 64ನೇ ಶ್ಲೋಕದಲ್ಲಿ ಹ್ಮ್ ಸಾಧಕರುಗಳು ಅಲ್ಪನಲ್ಲಿ ಮಾತ್ರ ಹ್ಮ್ ಆ ಸಾಧನೆಗಳನ್ನು ನೆಲೆಗೊಳಿಸುವುದು ಹ್ಮ್ ಯೋಗ್ಯವೆಂಬ ಉತ್ತರವನ್ನ ಮುಂದಿನ ವೃತ್ತದಲ್ಲಿ ಉತ್ತರಿಸುತ್ತಾರೆ. ಹ್ಮ್ ಹ್ಮ್ ಯಾಕ ಜ್ಞಾನಿಗಳಿಗೆ ಹೇಳಬಾರದು, ಹ್ಮ್ ಯಾಕೆ ಸಾಧಕರ ಗುಂಪಿಗೆ ಸೇರಿಸಬೇಕು? ಹ್ಮ್ ಹ್ಮ್ ಸಾಧಕರಲ್ಲಿ ಎಲ್ಲವೂ ಭದ್ರವಾಗಿರ್ತಾವ, ಹ್ಮ್ ಹ್ಮ್ ಆದರೆ ಸಾಧನೆಯನ್ನ ಮಾಡಿದಂತ ಬ್ರಹ್ಮಜ್ಞಾನಿಯಲ್ಲಿ ಹ್ಮ್ ಆತನಲ್ಲಿ ಸ್ಥಿರವಾಗಿ ಇರುತ್ತವೆ ಎಂದು ಹೇಳಲಿಕ್ಕೆ ಬಾರದು. ಹ್ಮ್ ಕಾರಣ ಹ್ಮ್ ಚತ್ವಾರ ಸಾಧನ ಪಂಚ ಅವಸ್ಥಾ ಹ್ಮ್ ಷೋಡಶ ಸಮಹಿತ ಹ್ಮ್ ಪ್ರಮಾ ಷಟ್ ಅಷ್ಟೌ ನಿರ್ಯೋಗ ಹ್ಮ್
ಸಾಧ್ಯೇಮ ಅಕಿನ್ ಸಾಧಕೆ ಅಂತ ಹ್ಮ್ ಸಂಸ್ಕೃತದಲ್ಲಿ ಹೇಳಿ ಹ್ಮ್ ಸಾಧನ ಅಂತ ಹೇಳಿದ್ರೆ ಹ್ಮ್ ವಿವೇಕ, ವೈರಾಗ್ಯ, ಶಮ, ದಮ ಅನ್ನುವಂಥ ಹ್ಮ್ 4 ಸಾಧನೆಗಳು ಏನು ಉಂಟು, ಹ್ಮ್ ಆ ಸಾಧನೆಗಳು ಹ್ಮ್ ಜಾಗೃತಾದಿ ಪಂಚ ಅವಸ್ಥೆಗಳು, ಹ್ಮ್ 6 ವಿಧ ಸಮಾಧಿಗಳು, ಹ್ಮ್ ಪ್ರತ್ಯಕ್ಷಾದಿ 6 ವಿಧ ಜ್ಞಾನಗಳು, ಹ್ಮ್ ಯಮ ಆದಿ 8 ವಿಧಗಳು, ಹ್ಮ್ ಆ ಯೋಗಗಳು ಹ್ಮ್ ಅಲ್ಪ ಸಾಧಕನಲ್ಲಿ ಸಾಧಿಸತಕ್ಕದ್ದು. ಹ್ಮ್ ಅಲ್ಪ ಸಾಧಕ ಅಂತ ಕರೆದ್ರು ನಮ್ಮಿಲ್ಲಿ. ಹೌದು. ಏನಂದ್ರೆ ಹ್ಮ್ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತು, ಮುಮುಕ್ಷತ್ವ. ಹ್ಮ್ ಬಹಳಷ್ಟು ಸಲ ವಿಚಾರ ಮಾಡಿವಿ. ವಿವೇಕ ಅಂದ್ರೆ ಹ್ಮ್ ಆತ್ಮ ಯಾವುದು, ಅನಾತ್ಮ ಯಾವುದು ಅನ್ನುವುದನ್ನ ವಿಚಾರ ಮಾಡುವುದೇ ಶುದ್ಧವಾದ ವಿವೇಕ. ಹ್ಮ್ ಕೆಳಗಿನ ವಿವೇಕಗಳು ಬೇರೆ. ಹ್ಮ್ ಈ ವಸ್ತುವನ್ನ ತಗೊಂಡಾಗ ನೂಲು ರೇಷ್ಮೆ ಆದೋ, ಖಾದಿ ಆದೋ, ಹ್ಮ್ ದಾರದ ನೂಲಾದು ಅಂತ ವಿಚಾರ ಮಾಡಿ ತಿಳಿಯುವುದು ಇದು ಒಂದು ರೀತಿ ವಿವೇಕ. ಹ್ಮ್ ಹ್ಮ್ ಆದ್ರೆ ಶಾಸ್ತ್ರಗಳಲ್ಲಿ ವಿವೇಕ ಅಂದ್ರೆ ಏನು ಅಂದ್ರೆ ಹ್ಮ್ ಆತ್ಮ ಯಾವುದು, ಅನಾತ್ಮ ಯಾವುದು ಹ್ಮ್ ಅನ್ನುವುದನ್ನ ವಿಚಾರ ಮಾಡಿ ತಿಳಿಯುವುದೇ ವಿವೇಕ. ಹ್ಮ್ ದೇಹ ಯಾರದು, ಹ್ಮ್ ದೇಹದಲ್ಲಿರ್ತಕ್ಕಂಥ ಪ್ರತ್ಯೇಕಾತ್ಮ ನಾನ್ಯಾರು ಹ್ಮ್ ಅಂತ ತಿಳಿದುಕೊಂಡು ಅನಾತ್ಮವಾದ ವಸ್ತುಗಳಲ್ಲಿ ಈ ದೇಹವು ಬರುವುದು. ಹ್ಮ್ ದೇಹ ಅನಾತ್ಮವಾದ ವಸ್ತು. ಹ್ಮ್ ಆ ಅನಾತ್ಮವಾದ ವಸ್ತು ಅಂತ ನಮಗ್ ಗೊತ್ತಾದ ಮೇಲೆ ಹ್ಮ್ ಅದರಲ್ಲಿ ವೈರಾಗ್ಯವನ್ನು ಬರಬೇಕಂತ. ಹ್ಮ್ ವೈರಾಗ್ಯ ಅಂದ್ರೆ ನಮ್ಮ ಅನಿತ್ಯವಾದದ್ದನ್ನ, ಹ್ಮ್ ಸುಖವಿಲ್ಲದ್ದನ್ನ, ಹ್ಮ್ ಸತ್ಯವಲ್ಲದ್ದನ್ನ, ಹ್ಮ್ ವಂಚನೆ ಮಾಡುವುದನ್ನ, ಹ್ಮ್ ಮೋಸ ಮಾಡುವ ಇಷ್ಟೆಲ್ಲಾ ಗುಣಗಳಿಂದ ಕೂಡಿದ ದೇಹವನ್ನ ಹ್ಮ್ ಅನಾತ್ಮ ಅಂತ ತಿಳ್ಕೊಂಡು ಇದರ ಮೇಲೆ ಹೆಚ್ಚಿದ ಮೋಹವನ್ನು ಬಿಡುವುದು. ಹ್ಮ್ ಹ್ಮ್ ಇದು ವೈರಾಗ್ಯ. ಹ್ಮ್ ಮನೆ ಬಿಟ್ಟು ಹೋಗೋದಕ್ಕೂ ವೈರಾಗ್ಯ ಅಂತಾರ. ಹ್ಮ್ ಮತ್ತೆ ಆಸ್ತಿಯನ್ನ ಬಿಟ್ಟು, ಅಂತಸ್ತನ್ನ ಬಿಟ್ಟು, ಹ್ಮ್ ಉದ್ಯೋಗಗಳನ್ನ ಬಿಟ್ಟು, ಹ್ಮ್ ಎಲ್ಲರಿಗೆ ದುಃಖವನ್ನ ಕೊಟ್ಟು ಮನೆ ಬಿಟ್ಟು ಹೋಗೋದಕ್ಕೂ ವೈರಾಗ್ಯ ಅಂತ ನಾವು ಕರೆದೇವಿ. ಹ್ಮ್ ಆದರೆ ನಿಜವಾದ ವೈರಾಗ್ಯ ಯಾವುದು ಅಂದ್ರೆ ಹ್ಮ್ ಅನಾತ್ಮವಾದ ದೇಹದ ಮೇಲೆ, ತನುವಿನ ಮೇಲೆ ಇಟ್ಟಿರುವಂತ ಹ್ಮ್ ಮೋಹ ಮಮಕಾರವನ್ನು ಬಿಡುವ. ಹೌದು. ಮತ್ತು ಶಮಾಧಿ, ಷಟ್ ಸಂಪತ್ತು ಅಂತ ಬರೆದ್ರು ನೋಡಮ್ಮ. ಹ್ಮ್ ಅಲ್ಲಿ ಶಮ, ದಮ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಭಕ್ತಿ, ಹ್ಮ್ ಮುಮುಕ್ಷತ್ವಗಳೆಂಬ ಹ್ಮ್ ಸಾಧನಗಳು. ಹ್ಮ್ ಮತ್ತೆ ಜಾಗ್ರ, ಸ್ವಪ್ನ, ಸುಷುಪ್ತಿ, ತೂರ್ಯ, ತೂರ್ಯಾತೀತಗಳೆಂಬ ಹ್ಮ್ ಪಂಚ ಅವಸ್ಥೆಗಳು. ಹ್ಮ್ ಇವು ಪಂಚ ಅವಸ್ಥೆಗಳು. ಹ್ಮ್ ಜಾಗ್ರ, ಸ್ವಪ್ನ, ಸುಷುಪ್ತಿ, ತೂರ್ಯ, ತೂರ್ಯಾತೀತ. ಹ್ಮ್ ಇವು ವರ ಜಾಗ್ರ, ವರ ಸ್ವಪ್ನ, ಹ್ಮ್ ವರ ಸುಷುಪ್ತಿ, ಹ್ಮ್ ವರ ತೂರ್ಯ, ತೂರ್ಯಾತೀತಗಳೆಂಬ ಪಂಚ ಅವಸ್ಥೆಗಳು ಅಂದ್ರು. ಹ್ಮ್ ಮೊದಲು ನಮಗೆ 3 ಅವಸ್ಥೆ ಇದ್ದವು. ಜಾಗೃತ ಅವಸ್ಥೆ ಒಂದು ಎದ್ದಾಗ, ಹ್ಮ್
ಮಲಗಿದಾಗ ಕನಸು ಬೀಳುವುದು ಸ್ವಪ್ನಾವಸ್ಥೆ, ನಿದ್ರಾವಸ್ಥೆಯಲ್ಲಿ ಸುಸುಪ್ತಿ ಅಂತ ನಮಗ್ ಗೊತ್ತು. ಆ ನಂತರ ಶಾಸ್ತ್ರದ ಬಲ ಹೆಚ್ಚಾದಂತೆ ತುರ್ಯಾವಸ್ಥೆ. ಕಾರಣ ಈ ಜಾಗೃತ ಪ್ರಪಂಚವನ್ನ, ಸ್ವಪ್ನದ ಕನಸನ್ನ, ನಿದ್ರೆಯ ಆನಂದವನ್ನ ಮತ್ತು ಅಜ್ಞಾನವನ್ನ ಎರಡನ್ನೂ ಬೇರೆಯಾಗಿ ತಿಳಿಯುವಂತ ನನ್ನ ಅರಿವಾದಲ್ಲ, ಆ ಅರಿವಿಗೆ ತುರ್ಯಾವಸ್ಥೆ. ತುರ್ಯ ಅದನ್ನು ಕೂಡ ಅದು ನಷ್ಟ ಆಯ್ತು ಅಂದ್ರೆ ತುರ್ಯಾತೀತ ಅವಸ್ಥೆ. ಈ ಪಂಚ ಅವಸ್ಥೆಗಳು ಸವಿಕಲ್ಪದಲ್ಲಿ, ಮೂರು ನಿರ್ವಿಕಲ್ಪದಲ್ಲಿ, ಮೂರು ಬಾಹ್ಯ ಅಂತರ ಭೇದವಿಡಿದು ಹೇಳುವಂತ 6 ವಿಧದ ಸಮಾಧಿಗಳು. ಇಲ್ಲಿ ಸಮಾಧಿಗಳನ್ನು 6 ಪ್ರಕಾರ ಹೇಳ್ತಾ ಬಂದರಮ್ಮ. ಆದರೂ ಕೂಡ 6 ಪ್ರಮಾಣಗಳಂದ್ರು ಮತ್ತೆ ಪ್ರತ್ಯಕ್ಷ ಪ್ರಮಾಣ, ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ ಅನ್ನುವಂತ ಶಾಸ್ತ್ರಗಳಲ್ಲಿ ಬರುವಂತ ಪ್ರಮಾಣಗಳು. ಮತ್ತು ಅನುಮಿತ ಪ್ರಮಾ, ಉಪಮಿತ ಪ್ರಮಾ, ಶಾಬ್ದಿ ಪ್ರಮಾ, ಅರ್ಥಾಪತಿ ಪ್ರಮಾ, ಅಭಾವ ಪ್ರಮಗಳೆಂಬ 6 ವಿಧದ ಜ್ಞಾನಗಳು ಅಂತ. ಇವಕ್ಕೂ ಕೂಡ ಶ್ರವಣಕ್ಕೆ ಒಂದ್ ಹೆಸರು, ಮನನಕ್ಕೆ ಒಂದ್ ಹೆಸರು, ನಿಧಿಧ್ಯಾಸಕ್ಕೆ ಒಂದ್ ಹೆಸರು. ಈ ಪ್ರಮಾಣಗಳು, ಈ 6 ವಿಧದ ಜ್ಞಾನಗಳು 6 ವಿಧ ಜ್ಞಾನ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ವಿಚಾರ ಮಾಡೋದೇನಂದ್ರೆ, ಈ ಒಂದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಅಂತ ಇವು ಪ್ರಮಾಣಗಳಲ್ಲಿ ಬಂದದ್ದಾದರೆ, ಇಲ್ಲಿ ಅಭಾವ ಅಂತ ಹೇಳುವಂತ ಪ್ರಮಾಣಗಳಲ್ಲಿ 6 ಪ್ರಕಾರವಾಗಿ ಹೇಳುವಂತ ಒಂದು ಶಾಸ್ತ್ರದ ನಿಯಮಗಳು. ಆ ನಿಯಮ ಅಲ್ಲದೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅನ್ನುವಂತ 8 ಸಮಾಧಿಗಳು, 8 ವಿಧದ ಯೋಗಗಳೆಲ್ಲವೂ ಇವು ಜ್ಞಾನಿಗೆ ಪೂರ್ವದ ಸಾಧನೆಗಳು. ಜ್ಞಾನಿಗೆ ಪೂರ್ವದ ಸಾಧನೆಗಳು. ಜ್ಞಾನ ಆದ ಮೇಲೆ ಆತನಿಗೆ ಮಾಡುವ ಸಾಧನೆಗಳೇ ಇಲ್ಲ. ಇದನ್ನು ಮೋಕ್ಷ ಸಾಧಕರಲ್ಲಿ ಅತ್ಯಲ್ಪನಾದವನಿಗೆ ಮಾತ್ರ ಹೇಳಬೇಕು ವಿನಃ ಪ್ರೌಢನಾದ ಜಿಜ್ಞಾಸುಗೆ ಹೇಳಬಾರದು. ಯಾರಿಗೆ ಇಹ ಮತ್ತು ಪರಲೋಕದ ಇಚ್ಛೆ ಆಪೇಕ್ಷ ರಹಿತರಾಗಿ ಮೋಕ್ಷ ಸಾಧನೆಯ ಪ್ರಯತ್ನವನ್ನೇ ಮಾಡಿ ಜ್ಞಾನ ಮಾರ್ಗದಲ್ಲಿ ಸಾಗಿ ಜ್ಞಾನದಿಂದಲೇ ಮೋಕ್ಷ ಎನ್ನುವಂತ ದೃಢ ವಿಶ್ವಾಸದಲ್ಲಿದ್ದಂಥವರಿಗೆ ಹೇಳುವ ಮಾತಲ್ಲ. ಇವರಿಗೆ ಸಂಬಂಧವೇ ಇಲ್ಲ. ಕಾರಣ ಇದೆಲ್ಲವನ್ನ ಮಾಡಿ ಮುಗಿಸಿ ಅದನ್ನ ಸಾಧಿಸಿ ಈ ಜನ್ಮದಲ್ಲಿ ಪುನಃ ಜನ್ಮವನ್ನ ತೊಟ್ಟು ದೇಹವನ್ನ ಧರಿಸಿ ಎಲ್ಲದರ
ಆಪೇಕ್ಷರಹಿತನಾಗಿ ಹ್ಮ್ ಮೋಕ್ಷ ಒಂದೇ ಸಾಕು ಎನ್ನುವ ಅಧಿಕಾರಿಗೆ ಹ್ಮ್ ಮುಮುಕ್ಷಗಳಿಗೆ ಹ್ಮ್ ನೀನು ಇಂಥದ್ದನ್ನ ಸಾಧಿಸು, ಹ್ಮ್ ಇಂಥ ನೇಮಗಳನ್ನ ನೀನು ಮಾಡಬೇಕು ಅನ್ನುವಂಥದ್ದು ಹ್ಮ್ ಅಲ್ಪನಾದಂತ ಬುದ್ಧಿ ಉಳ್ಳವನಿಗೆ ಹೇಳುವುದೇ ವಿನಃ ಹ್ಮ್ ಹ್ಮ್ ಪ್ರೌಢಾವಸ್ಥೆಯಲ್ಲಿ ಇರುವಂತ ಹ್ಮ್ ಜಿಜ್ಞಾಸುವಿಗೆ ಇದನ್ನು ಹೇಳಬಾರದು. ಹ್ಮ್ ಹ್ಮ್ ಪ್ರೌಢಾವಸ್ಥೆ ಅಂದ್ರೆ ಯೌವನಾವಸ್ಥೆ ಅಂತ ಕರಿತೀವಿ ನಾವು. ಹ್ಮ್ ಹ್ಮ್ ಶಾಸ್ತ್ರದಲ್ಲಿ ಪ್ರೌಢ ಅಂದ್ರೆ ಹ್ಮ್ 3 ವರ್ಷದವನೇ ಆಗಲಿ ಹ್ಮ್ 100 ವರ್ಷದವನೇ ಆಗಲಿ ಹ್ಮ್ ತನ್ನ ಸ್ವರೂಪ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲೇಬೇಕು ಹ್ಮ್ ಅನ್ನುವ ಭಾವದಲ್ಲಿ ಇದ್ದವನೇ ಪ್ರೌಢ. ಹ್ಮ್ ಹ್ಮ್ ಆ ವಿಚಾರ ಹ್ಮ್ ವಯಸ್ಸಾದ್ಮೇಲೆ ಆದ್ರೂ ಬರ್ಬೋದು, ಹ್ಮ್ ಯೌವನಾವಸ್ಥೆಯಲ್ಲೇ ಬರ್ಬೋದು, ಹ್ಮ್ ಬಾಲ್ಯಾವಸ್ಥೆಯಲ್ಲಿ ಕೂಡ ಬರ್ಬೋದು. ಹ್ಮ್ ಅಂಥವರಿಗೆ ಹ್ಮ್ ಯಾವ ನೇಮಗಳ ಅವಶ್ಯಕತೆ ಇಲ್ಲದೆ ಹ್ಮ್ ಆ ವ್ಯಕ್ತಿಗೆ ಜ್ಞಾನದ ಅವಶ್ಯಕತೆ ಒಂದು ಮಾತ್ರ ಇದೆ ಅಂತ. ಹ್ಮ್ ಹ್ಮ್ ಜ್ಞಾನವನ್ನ ಪಡೆಯಬೇಕೆಂಬ ಅವಶ್ಯಕತೆ ಒಂದುಂಟು ವಿನಃ ಹ್ಮ್ ಬೇರೆ ಏನು ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ರು. ಹ್ಮ್ ಅದನ್ನೇ ಕನ್ನಡದಲ್ಲಿ ಹ್ಮ್ ಸಾಧನೆಗಳು 4, ಅವಸ್ಥೆಗಳು 5, ಹ್ಮ್ ಷಟ್ ಸಮಹಿತೆ, ಹ್ಮ್ ಷಡ್ವಿಧ ಪ್ರಮೇ ಅಂದ್ರ ಪ್ರಮಾಣ, ಹ್ಮ್ ಸೂದಿಸೆ ಯೋಗ, ಅಷ್ಟಕ, ಹ್ಮ್ 8 ಯೋಗ, ಹ್ಮ್ ಇವು ಸಾಧಕರೊಳಗೆ ಹ್ಮ್ ಅಲ್ಪನಲ್ಲಿ ಸಾಧಿಸಲು ಉಚಿತಂ. ಹ್ಮ್ ಹ್ಮ್ ಅಲ್ಪ ಭಾವದಲ್ಲಿ ಇದ್ದಂತ, ಅಲ್ಪ ಬುದ್ಧಿಯಲ್ಲಿದ್ದಂತ ಸಾಧಕನಿಗೆ ಹ್ಮ್ ತಿಳಿಯಲಾರದ ಅರ್ಥವಾಗದ ಸಂದರ್ಭದಲ್ಲಿ ಹ್ಮ್ ಅವನಿಗೆ ಪೂರ್ವ ಸಾಧನೆಗಳನ್ನ ಹೇಳಬೇಕು ವಿನಃ ಹ್ಮ್ ಅರ್ಥವಾಗುವಂತ ಸಾಧಕರಿಗೆ ಹ್ಮ್ ಇದನ್ನ ಹೇಳಬಾರದು. ಹ್ಮ್ ಹ್ಮ್ ಕಾರಣ ಹ್ಮ್ ಈ ಸೂತ್ರದಲ್ಲಿ ಹ್ಮ್ ವಿವೇಕಾದಿ ಸಾಧನ ಚತುಷ್ಟಯಗಳು ಹ್ಮ್ ಪ್ರತ್ಯಕ್ಷಾದಿ ಷಡ್ವಿಧ ಪ್ರಮಾಣಗಳು ಹ್ಮ್ ಮೊದಲಾದವುಗಳು ಹ್ಮ್ ಸಾಮಾನ್ಯ ಸಾಧಕನಲ್ಲಿ ಸಾಧಿಸಬೇಕೆಂದು ಹೇಳಿದರು. ಹ್ಮ್ ಸಾಮಾನ್ಯವಾದ ಸಾಧಕ ಅವನು ಇವನ್ನ ಸಾಧನೆ ಮಾಡ್ಲೇಬೇಕಂತ. ಹ್ಮ್ ಮತ್ತೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಜನಿತವಾದ ಹ್ಮ್ ಪ್ರಮಾಣರೂಪವಾದ ಜ್ಞಾನವೂ ಸಹ ಹ್ಮ್ ಅಲ್ಪ ಸಾಧಕನಲ್ಲಿ ಹೇಳಿದಂತಾಯ್ತು. ಹ್ಮ್ ಪರಮಾತ್ಮ ಹೇಗಿದನ ಅಂತ ಅಲ್ಪ ಸಾಧಕ ಕೇಳಿದಾಗ ಹ್ಮ್ ಇಲ್ಲಿ ಮೊದಲನೆಯ ಪ್ರಮಾಣ ಅನುಮಾನ ಪ್ರಮಾಣ ಅಂತ ಒಂದು ಪ್ರಮಾಣ ಕೊಡ್ತಾರೆ. ಹ್ಮ್ ಹ್ಮ್ ಅದನ್ನ ಬಹಳ ಸಲ ಹೇಳಿ ನಿಮಗೆ. ಹ್ಮ್ ಹ್ಮ್ ಹೇಗೆಂದ್ರೆ ಹ್ಮ್ ಹೊಗೆಯನ್ನ ನೋಡಿ ಬೆಂಕಿಯನ್ನ ಊಹಿಸದಂತೆ. ಹ್ಮ್ ಒಂದು ಪರ್ವತದ ಈ ಕಡೆ ನಾವಿದ್ದೀವಿ, ಹ್ಮ್ ಪರ್ವತ ಮಧ್ಯ ಅದ, ಹ್ಮ್ ಪರ್ವತದ ಆ ಕಡೆ ಕೆಲವು ವ್ಯಕ್ತಿಗಳಾರ. ಹ್ಮ್ ಅಂತಹ ಸಂದರ್ಭದಲ್ಲಿ ಹ್ಮ್ ಪರ್ವತದ ಆ ಕಡೆ ಇರುವಂತ ಯಾವುದೇ ಕಾರಣಕ್ಕಾಗಲಿ ಹ್ಮ್ ಅಲ್ಲಿ ಬೆಂಕಿ ಹತ್ತದ. ಹ್ಮ್ ದೊಡ್ಡ ಪ್ರಮಾಣ ಬೆಂಕಿ ಕಾಣುವಂತ ಸಂದರ್ಭದಲ್ಲಿ, ಹ್ಮ್ ಬೆಂಕಿ ಹೊತ್ತಿದಂತ ಸಂದರ್ಭದಲ್ಲಿ ಮೇಲೆ ಪರ್ವತದ ಮೇಲೆ ಹೊಗೆ ಕಾಣ್ತದೆ ವಿನ ಬೆಂಕಿ ಕಾಣಲ್ಲ. ಹಾ
ಕೆಲವು ಕಡೆ ನೋಡ್ರಿ ಇಲ್ಲೇನೆ ಬೆಂಕಿ ಹತ್ತಿದಾಗ ಹೊಗೆ ಬರ್ತಾವ. ಹೌದು. ನಾವೇನಂತೀವಿ ಅಲ್ಲಿ ಹೊಗೆ ಬರ್ತದಂದ್ರೆ ಬೆಂಕಿ ಹತ್ತದ ಅಂತ ಅರ್ಥ. ಹ್ಮ್ ಹ್ಮ್ ಆದ್ರೆ ಪರ್ವತದ ಆ ಕಡೆ ಇರುವಂತ ಬೆಂಕಿ ನಮ್ಗ್ ಕಾಣಂಗಿಲ್ಲ, ಬರೇ ಹೊಗೆ ಕಾಣ್ತದ. ಹ್ಮ್ ಈ ಕಡೆ ದಡದಲ್ಲಿ ಇದ್ದವರು ಈ ಕಡೆ ಇದ್ದವರು ಏನ್ ತಿಳ್ಕೊಂತೀವಿ ಅಂದ್ರೆ ಹ್ಮ್ ಹೊಗೆಯನ್ನ ನೋಡಿ ಹ್ಮ್ ಕಾಣದ ಬೆಂಕಿ ಇದೆ ಅಂತ ಅರ್ಥ ಮಾಡ್ತೀವಿ ನಾವು. ಹೌದು. ಅದು ಇರ್ಲೇಬೇಕಲ್ಲಮ್ಮ ಬೆಂಕಿ. ಹೌದು. ಬೆಂಕಿ ಇಲ್ಲದೆ ಹೊಗೆ ಬರ್ಲಕ್ ಸಾಧ್ಯ ಇಲ್ಲ. ಹ್ಮ್ ಅದರಂತೆ ಸಾಧಕನಿಗೆ ಹ್ಮ್ ಪೂರ್ವದಲ್ಲಿ ಏನ್ ಹೇಳಬೇಕಾಗದಂದ್ರೆ ಹ್ಮ್ ನೇರವಾಗಿ ನೀ ಪರಬ್ರಹ್ಮ ಪರಮಾತ್ಮನೇ ಇದ್ದಿ, ಹ್ಮ್ ಹ್ಮ್ ನೀನು ಈಶ್ವರ ಸ್ವರೂಪನೇ ಇದ್ದಿ, ಹ್ಮ್ ನೀ ಪೂರ್ಣವಾಗಿದ್ದಿ ಅಂತ ಹೇಳಿದಾಗ ಹ್ಮ್ ಅವನು ನಂಬುವುದು ಹೇಗೆ? ಹ್ಮ್ ವಿಶ್ವಾಸ ಬರಂಗಿಲ್ಲ ಅವನಿಗೆ. ಹೌದು. ಆವಾಗ ಅಂಥ ವ್ಯಕ್ತಿಗಳಿಗೆ ಹ್ಮ್ ಪ್ರಮಾಣ ಪೂರ್ವಕವಾಗಿ ಹೇಳುವ ಸಾಧನೆಗಳು. ಹ್ಮ್ ಹ್ಮ್ ನೋಡ್ತಮ್ಮ, ಹ್ಮ್ ಪ್ರತ್ಯಕ್ಷ ಕಂಡರೆ ಮಾತ್ರ ನೀನು ಒಪ್ಪುತ್ತಿ ಅಂದಾಗ, ಹ್ಮ್ ಪ್ರತ್ಯಕ್ಷ ಪರಮಾತ್ಮ ಸ್ವರೂಪ ನನಗೆ ಕಂಡಿಲ್ಲ ಅಂದಾಗ ಹ್ಮ್ ಆ ಕಾಣದೇ ಇರುವಂತ ಪರಮಾತ್ಮನಿಂದನೇ ಈ ಜಗತ್ತಾಗದ್ ನೋಡಂದ್ರು. ಹ್ಮ್ ಹ್ಮ್ ಯಾರಿಂದ ಆಗ್ಯದಮ್ಮ? ಸರಿ. ಬೆಂಕಿಯಿಂದ ಹೊಗೆ ಆಗದೆ ವಿನಃ ಹ್ಮ್ ಬೆಂಕಿ ಇಲ್ಲದೆ ಇದ್ದರೆ ಹೊಗೆ ತೋರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಇದನ್ನ ನೀವು ಒಪ್ಪುತ್ತಿದ್ದೋ ಇಲ್ಲ ಅಂದಾಗ, ಹೌದು ಗುರುಗಳೇ ಇದನ್ನ ಒಪ್ತಕ್ಕಂತ ಮಾತಂತ ನಾವು. ಹ್ಮ್ ಹ್ಮ್ ಯಾವಾಗ ಹೊಗೆ ಕಾಣ್ತದ ಅಂದ್ಮೇಲೆ ಹ್ಮ್ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬೆಂಕಿ ಇರಲೇಬೇಕು. ಹೌದು. ಹೊಗೆ ಕಾರ್ಯರೂಪ, ಹ್ಮ್ ಸರಿ. ಕಾರಣ ಬೆಂಕಿ. ಹ್ಮ್ ಅದರಂತೆ ಪರಮಾತ್ಮ ಕಾರಣ, ಕಾರ್ಯ ಈ ಜಗತ್ತು ನೋಡಂದವು. ಹೌದು. ಅದಕ್ಕೆ ಕಾಣದೇ ಇದ್ದರೂ ಏನು ಪರವಾಗಿಲ್ಲ ತಮ್ಮ, ಹ್ಮ್ ಆತನ ಕಾರ್ಯವನ್ನ ನೋಡಿ ಜಗತ್ತಿನಲ್ಲಿ ಪರಮಾತ್ಮ ಆನಂತ ತಿಳ್ಕೊ ಹ್ಮ್ ಹ್ಮ್ ಅಂತ ಹೇಳಿದ್ರು ನಮ್ಮ ಪ್ರಮಾಣ ಕೊಟ್ಟವ್ರು. ಹ್ಮ್ ಹ್ಮ್ ಅದು ಯಾರಿಗೆ ಅಂದ್ರೆ ಪೂರ್ವದಲ್ಲಿ ಸಾಧಕರಿಗೆ. ಹ್ಮ್ ಹ್ಮ್ ಸಾಧನೆ ಆದ ಮೇಲೆ ಆ ಪರಬ್ರಹ್ಮ ಪರಮಾತ್ಮ ಯಾರಮ್ಮ ಅಂದ್ರೆ ನಾವೇ. ಹ್ಮ್ ಹೌದು. ನಾವೇ ಪರಮಾತ್ಮ, ನಾವೇ ಪರಬ್ರಹ್ಮ ಅಂದ್ಮೇಲೆ ಹ್ಮ್ ಹ್ಮ್ ಇನ್ನ ಅವನಿಗೆ ಬೇರೆ ಉಪಮಾನವನ್ನ ಪ್ರಮಾಣವನ್ನ ಕೊಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಹ್ಮ್ ಹ್ಮ್ ಆ ರೀತಿ ಹ್ಮ್ ಈ ಸಾಮಾನ್ಯ ಸಾಧಕನಲ್ಲಿ ಸಾಧಿಸಬೇಕೆಂದು ಹೇಳಿದ್ರು. ಹ್ಮ್ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಜನಿತವಾದ ಪ್ರಮಾರೂಪವಾದ ಜ್ಞಾನವೂ ಸಹ ಹ್ಮ್ ಅಲ್ಪ ಸಾಧಕನಲ್ಲಿ ಹೇಳಿದಂತಾಯಿತು. ಹ್ಮ್ ಆತ್ಮಜ್ಞಾನವು ಪ್ರಮಾಣದಿಂದ ಉಂಟಾಗುವುದಿಲ್ಲವೇ? ಹ್ಮ್ ಪೂರ್ವ ಸಾಧನೆ ಅಂದ್ರೆ ಈಗ ಪ್ರಮಾಣದಿಂದ ಆತ್ಮಜ್ಞಾನ ಆಗೋದಿಲ್ಲೇನು ಅಂತಂದ್ರೆ, ಹ್ಮ್ ಸ್ವರೂಪ ಜ್ಞಾನವು ಶ್ರುತಿ ಪ್ರಮಾಣಗಳಿಂದ ಉಂಟಾಗುವುದಿಲ್ಲವೇ? ಹ್ಮ್ ಇಲ್ಲಿ ಪ್ರಮಾಣದಿಂದ ಆತ್ಮಜ್ಞಾನ ಆಗ್ತದಂದ್ರೆ ಶ್ರುತಿ ಪ್ರಮಾಣ ವ್ಯರ್ಥ ಆಗ್ತಾವ. ಹ್ಮ್ ಹ್ಮ್ ಶ್ರುತಿ ಪ್ರಮಾಣದಿಂದ ಆಗ್ತದ ಅಂತ ಹೇಳಿದ್ರೆ ಪ್ರಮಾಣ ವ್ಯರ್ಥ ಆಗ್ತಾವ. ಹ್ಮ್ ಹ್ಮ್ ಇಂತಹ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ಸಂದೇಹದಿಂದ ಹ್ಮ್ ಪ್ರಶ್ನೆಯನ್ನ ಮಾಡಿದಾಗ ಹ್ಮ್ ಈ ಶ್ರುತಿ ಪ್ರಮಾಣವು ಶಬ್ದ ಪ್ರಮಾಣವಾಗಿರುತ್ತದೆ. ಹ್ಮ್ ಶ್ರುತಿ ಪ್ರಮಾಣ ಅಂದ್ರೆ ಏನಮ್ಮ? ಅದಕ್ಕೆ ಶಬ್ದ ಪ್ರಮಾಣ ಅಂತೀವಿ. ಹ್ಮ್ ಹ್ಮ್ ಗುರುಗಳು ಹೇಳುವಂತ ಮಾತು ಯಾವ ಪ್ರಮಾಣ ಅಂದ್ರೆ ಶಬ್ದ ಪ್ರಮಾಣ. ಹ್ಮ್ ಹ್ಮ್ ಈ ಶಬ್ದ ಪ್ರಮಾಣವಾಗಿದೆ. ಹ್ಮ್ ಶಬ್ದ ಪ್ರಮಾಣದಿಂದ ಸ್ವರೂಪ ಜ್ಞಾನ ಉಂಟಾಗುತ್ತದೆ. ಹ್ಮ್ ಸ್ವರೂಪ ಜ್ಞಾನ ಮಾಡಿಕೊಳ್ಳುವ ಉತ್ತಮ ಹ್ಮ್
ತೀವ್ರತರದ ಮುಮುಕ್ಷುವು ಹ್ಮ್ ಪ್ರಮಾಣಗಳ ಸಹಾಯವಿಲ್ಲದೆ ಬ್ರಹ್ಮಜ್ಞಾನ ಹ್ಮ್ ಮಾಡಿಕೊಳ್ಳುವನು ಹ್ಮ್ ಅಥವಾ ಇಲ್ಲ. ಹ್ಮ್ 6 ಪ್ರಮಾಣದಲ್ಲಿ ಶಬ್ದ ಪ್ರಮಾಣ ಕೂಡ ಒಂದು, ಹ್ಮ್ ಅನುಮಾನ ಪ್ರಮಾಣ ಕೂಡ ಒಂದು, ಹ್ಮ್ ಅರ್ಥಪತಿ ಪ್ರಮಾಣ ಕೂಡ ಒಂದು. ಹ್ಮ್ ಈ ಅನುಮಾನ ಪ್ರಮಾಣವನ್ನ ಹೇಳಿ ಹ್ಮ್ ಕಾರಣವಾದ ಪರಮಾತ್ಮ ಇದ್ದಾನೆಂತ ಹೇಳಿ ತಿಳಿಸಲಿಕ್ಕೆ ಪೂರ್ವ ಸಾಧನೆಂದ್ರಿ. ಹ್ಮ್ ಈ ವಿಷಯದಲ್ಲಿ ಇದು ಕೂಡ ಒಂದು ಶಬ್ದ ಪ್ರಮಾಣ, ಹ್ಮ್ ಮತ್ತೆ ಇದು ಕೂಡ ಪೂರ್ವ ಸಾಧಕರಿಗೆ ಹೇಳುವಂತ ಮಾತು ಹ್ಮ್ ಅಥವಾ ಮುಮುಕ್ಷಿಗೆ ಹೇಳುವಂತ ಮಾತು ಹ್ಮ್ ಹ್ಮ್ ಅಂತ ಯಾವ ಶಬ್ದ ಪ್ರಮಾಣದಿಂದ ಜ್ಞಾನ ಮಾಡಿಕೊಳ್ಳುವನು ಹ್ಮ್ ಅನುಮಾನ ಪ್ರಮಾಣದಿಂದ ಜ್ಞಾನವಾಗುವುದು. ಹ್ಮ್ ಮತ್ತೆ ಸ್ವರೂಪ ಜ್ಞಾನಕ್ಕ ಪ್ರಮಾಣಗಳು ಪೂರ್ವ ಸಾಧನೆಂದ್ರಿ. ಹ್ಮ್ ಮತ್ತೆ ಮೋಕ್ಷದ ಅಪೇಕ್ಷೆಯುಳ್ಳವನು ಹ್ಮ್ ಇನ್ಯಾವ ಪ್ರಮಾಣಗಳು ಸಹಾಯವಿಲ್ಲದೆ ಹ್ಮ್ ಮೋಕ್ಷವನ್ನ ಮಾಡಿಕೊಳ್ಳುವನೋ ಅಥವಾ ಇಲ್ಲವೋ ಹ್ಮ್ ಅನ್ನುವ ಪ್ರಶ್ನೆ. ಹ್ಮ್ ಈ ಪ್ರಶ್ನೆಗೆ ಹ್ಮ್ ಮುಂದಿನ 65ನೇ ಶ್ಲೋಕದಲ್ಲಿ ಹ್ಮ್ ತನ್ನ ಸ್ವರೂಪವೇ ಬೆಳಗುತ್ತದೆ. ಹ್ಮ್ ಪ್ರಮಾಣಗಳು ಕೂಡ ನಮ್ಮ ಸ್ವರೂಪದಂದೇ ಪ್ರಮಾಣಗಳ ಹ್ಮ್ ಅರಿವಾಗ್ತವೆ. ಹ್ಮ್ ಈ ಶಬ್ದಗಳು ಕೂಡ ವಿಚಾರ ಮಾಡಿದಾಗ ಇವು ಕೂಡ ಜಡವಾದವೆ. ಹ್ಮ್ ಜಡ ಹ್ಮ್ ಶಬ್ದವನ್ನ ನಾನು ಹೇಗೆ ನುಡಿಯುತ್ತೇನೆ, ಹ್ಮ್ ಶಬ್ದಗಳನ್ನ ಯಾವ ರೀತಿ ಉಚ್ಚಾರವನ್ನ ಮಾಡುತ್ತೇನೆ, ಹ್ಮ್ ಶಬ್ದಗಳಲ್ಲಿ ಸಮಾಧಿಗಳು, ಸಂಧಿಗಳು, ಹ್ಮ್ ವ್ಯಾಕರಣ, ಛಂದಸ್ಸುಗಳು ಅನ್ನುವಂಥದ್ದನ್ನ ಹ್ಮ್ ತಿಳಿದು ಶಬ್ದಗಳನ್ನ ನುಡಿಯುತ್ತೇನೆಯೋ ಹ್ಮ್ ಅಥವಾ ಸಾಮಾನ್ಯವಾದ ಶಬ್ದಗಳನ್ನ ಬಳಕೆ ಮಾಡಿದ್ದೇನೋ ಹ್ಮ್ ಇಲ್ಲವೋ ಅನ್ನುವಂಥದ್ದನ್ನ ತಿಳಿಯುವಂತ ಅರಿವು ನಾನೇ ಇದ್ದೀನಿ. ಹ್ಮ್ ಹೌದಿಲ್ಲ? ಹೌದು. ನಾನು ಯಾವ ಶಬ್ದವನ್ನ ಬಳಕೆ ಮಾಡಿದೆ ಅಂತ ಹ್ಮ್ ಶಬ್ದ ಹೇಳಿಲ್ಲ ನಿಮ್ಗ, ಹೌದು. ಶಬ್ದ ಕೇಳಿದಿಲ್ಲಂತಲ್ಲ, ಹ್ಮ್ ಹ್ಮ್ ಆದ್ರೆ ಶಬ್ದವನ್ನ ನುಡಿದದ್ಯಾರು? ಹ್ಮ್ ನಾನು. ಹ್ಮ್ ಆ ಶಬ್ದದಲ್ಲಿ ಎಲ್ಲಿ ಲೋಪ ಆಯ್ತು, ಹ್ಮ್ ಹ್ಮ್ ಎಲ್ಲಿ ಲೋಪ ಆಗಲಿಲ್ಲ ಅನ್ನುವಂಥದ್ದು ಅರ್ಥ ಮಾಡುವ ಅರಿವು ಹ್ಮ್ ನನ್ನ ಸ್ವರೂಪ ಅದ, ನನ್ನ ಇರುವಾದ. ಹ್ಮ್ ಅಂದಾಗ ಇವುಗಳು ಕೂಡ ಹ್ಮ್ ಆ ಒಂದು ಸ್ವರೂಪ ಜ್ಞಾನಕ್ಕೆ ಹ್ಮ್ ಮುಖ್ಯವಾಗಿ ಸ್ವಾನುಭವವೇ ಹ್ಮ್ ವೇದ್ಯವಾದದ್ದು ಎಂಬ ಉತ್ತರವನ್ನ ಹ್ಮ್ ಈ ಶ್ಲೋಕದಲ್ಲಿ ಹೇಳ್ತಾರೆ. 65ನೇ ಶ್ಲೋಕದಲ್ಲಿ. ಹ್ಮ್ ಈ ಶ್ಲೋಕದ ಹ್ಮ್ ಕೆಲವು ವಿಚಾರಗಳನ್ನ ಹ್ಮ್ ಇನ್ನೊಂದು 10 ನಿಮಿಷ ಪರ್ಯಂತರ ವಿಚಾರ ಮಾಡೋಣಮ್ಮ. ಹ್ಮ್ ಹ್ಮ್ ಆತ್ಮನ್ನ ಅರಿಯಲಿಕ್ಕೆ ಹ್ಮ್ ಯಾವ ಪ್ರಮಾಣಗಳು ಜಗತ್ತಿನಲ್ಲಿ ಇಲ್ಲಿಯವರೆಗೂ ಇಲ್ಲವೇ ಇಲ್ಲ. ಹ್ಮ್ ಕಾರಣ ಹ್ಮ್ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದರು. ಹ್ಮ್ ಪ್ರಮಾಣಗಳಿಂದ ಹ್ಮ್ ನಾವು ಒಂದು ವಸ್ತುವನ್ನ ಹ್ಮ್ ತಿಳಿಯಬಹುದು ವಿನಃ ಹ್ಮ್ ಪರಬ್ರಹ್ಮನನ್ನ ಹ್ಮ್ ತಿಳಿಯಲಿಕ್ಕೆ ಅಸಾಧ್ಯ. ಹ್ಮ್ ತಿಳಿಯಲಿಕ್ಕೆ ಅಸಾಧ್ಯವಾದದ್ದು. ಹ್ಮ್
ಕಾರಣ ಹ್ಮ್ ಆತ್ಮನು ಹ್ಮ್ ಅಪ್ರಮಾಣ. ಹ್ಮ್ ಅಪ್ರಮಾಣ ಅಪ್ರಮಾಣ ಅಂದ್ರೆ ಅವನು ಕೆಟ್ಟವನಂತ ಅರ್ಥ ಅಲ್ಲ, ಹ್ಮ್ ಹ್ಮ್ ಪ್ರಾಮಾಣಿಕನಲ್ಲ ಅಂತ ಅರ್ಥ ಮಾಡ್ತಾರೆ ಕೆಲವು ಜನ. ಹ್ಮ್ ಹ್ಮ್ ಅಂದ್ರೆ ಅವನಿಗೆ ಪ್ರಮಾಣಗಳ ಇಲ್ಲ, ಹ್ಮ್ ಹ್ಮ್ ಕಾರಣ ಲಕ್ಷಣಗಳಿಲ್ಲದಂತವನು ಪರಬ್ರಹ್ಮ. ಹೌದು. ಲಕ್ಷಣವಾದ ವಸ್ತುಗಳಿಗೆ ಪ್ರಮಾಣವನ್ನು ಕೊಟ್ಟು ಹೇಳಕ್ ಬರ್ತಾವ. ಹ್ಮ್ ಹ್ಮ್ ಒಬ್ಬ ವ್ಯಕ್ತಿ ಹ್ಮ್ ದಾರಿ ಹಿಡಿದು ಹ್ಮ್ ಒಂದು ಮನುಷ್ಯನಲ್ಲಿ ವಿಚಾರವನ್ನು ಇಟ್ಟುಕೊಂಡು ಹ್ಮ್ ಒಂದು ಗ್ರಾಮದ ಒಳಗೆ ಬಂದ. ಹ್ಮ್ ಗ್ರಾಮದಲ್ಲಿ ಬಹಳ ಜನರು ಅಲ್ಲಿ ಇಲ್ಲಿ ಕೂತಿದ್ರು. ಹ್ಮ್ ಅವಸರವಾಗಿ ದಾರಿ ಹಿಡಿದು ಹೋಗ್ತಿದ್ದ. ಹ್ಮ್ ಆ ಪ್ರಸಂಗದಲ್ಲಿ ಆತನಿಗೆ ಹ್ಮ್ ಒಂದು ಸಂಶಯ ಬಂದಿತ್ತು. ಹ್ಮ್ ಏನು ಸಂಶಯ ಅಂದ್ರೆ, ಹ್ಮ್ ಕಾಡಿನಲ್ಲಿರುವಂತ ಆಕಳು ಹ್ಮ್ ಹೇಗಿರುತ್ತವೆ, ಹ್ಮ್ ಊರಲ್ಲಿ ಇರುವಂತ ಆಕಳು ಅಲ್ಲ, ಹ್ಮ್ ಕಾಡಲ್ಲಿ ಇರುವಂತ ಕಾಡಾಕಳ ಬಗ್ಗೆ ಹ್ಮ್ ಅವನ ನೋಡಕಂತ ಅರಣ್ಯಕ್ಕೆ ಹೋಗ್ಬೇಕಂತ ಹೊಂಟಿದ್ದ. ಹ್ಮ್ ಎಂದೂ ಕಾಡಾಕಳನ್ನ ನೋಡದಂತ ವ್ಯಕ್ತಿ ಹ್ಮ್ ಆ ಊರಲ್ಲಿ ದಾರಿಯಲ್ಲಿ ಕುಂತಂತ ಹ್ಮ್ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡಿದ. ಹ್ಮ್ ಅಪ್ಪ, ಕಾಡಲ್ಲಿ ಹೋಗಿ ಕಾಡಾಕಳನ್ನ ನೋಡ್ಬೇಕಾಗ್ಯದ. ಹ್ಮ್ ಅವನು ಎಂದೂ ಆಕಳನ್ನೇ ನೋಡಿಲ್ಲ. ಅವನು ಹ್ಮ್ ಕಾಡಾಕಳನ್ನ ನೋಡಬೇಕು ಅಂತ ಹೊಂಟೀನಿ, ಅದು ಹೇಗಿರ್ತದ, ಹ್ಮ್ ಕಾಡಾಕಳು ಹೆಂಗಿರ್ತಾವ, ಅವುಗಳ ಲಕ್ಷಣ ಏನು ಹ್ಮ್ ಅಂತ ಕೇಳಿದಾಗ, ಪಾಪ ಇವನಿಗೆ ಆಕಳವನ್ನೇ ನೋಡ್ಲಾರ್ದವನಿಗೆ ಕಾಡಾಕಳು ಹೇಗೆ ಅಂತ ತಿಳಿಸೋದು ಹೇಗೆ ಅಂತ ಹ್ಮ್ ಹ್ಮ್ ಅವ್ನು ಹೆಂಗ್ ತಿಳ್ಕೋಬೇಕು ಪಾಪ. ಹ್ಮ್ ಅದಕ್ಕೆ ಏನು ಮಾಡಿದ್ರ ಮಂದ್ರೆ ಹಿರಿಯರು ಹ್ಮ್ ಅಲ್ಲೇ ಒಂದು ಆಕಳ ನಿಂತಿದ್ವು, ಒಂದ್ 2-3. ಹ್ಮ್ ಏ ತಮ್ಮ ಅಂದ್ರು, ಹ್ಮ್ ಈ ಆಕಳು ಹೇಗಿದೆಯೋ, ಇದರ ಲಕ್ಷಣ ಹೇಗಿದೆಯೋ ಹ್ಮ್ ಅದೇ ಲಕ್ಷಣದಿಂದ ಹ್ಮ್ ಕಾಡಿನಲ್ಲಿ ಆಕಳು ಇರ್ತಾವ. ಹ್ಮ್ ಕಾಡಿನಲ್ಲಿ ಆಕಳು ಇದೇ ಲಕ್ಷಣದಿಂದ ಇರ್ತಾವ. ಹ್ಮ್ ಮತ್ತೆ ಅವಕ್ಕೂ ಕೂಡು ಇರ್ತಾವ, ಹ್ಮ್ ಅದಕ್ಕೂ ಬಣ್ಣ ಇರ್ತಾವ, ಅವಕ್ಕೂ 4 ಕಾಲಗಳು, ಬಾಲಗಳು, ಹ್ಮ್ ಮುಖ, ಕಣ್ಣು ಎಲ್ಲ ಇರ್ತಾವ. ಹ್ಮ್ ಆದರೆ ಹ್ಮ್ ಒಂದು ವ್ಯತ್ಯಾಸ ಅದಂದ್ರು. ಹ್ಮ್ ಏನು ವ್ಯತ್ಯಾಸ ಅಂದ್ರೆ, ಹ್ಮ್ ಈಗ ಆಕಳಗಳ ಸಂಖ್ಯೆಯಲ್ಲಿ ಯಾವ ಆಕಳನ್ನು ಪರೀಕ್ಷೆ ಮಾಡಿ ನೋಡಿದಾಗ ಹ್ಮ್ ಅವುಗಳ ಕಾಲುಗಳಲ್ಲಿರುವಂತ ಪಾದ, ಕೆಳಗಡೆ ಇರ್ತಕ್ಕಂಥ ಪಾದದಲ್ಲಿ ಹ್ಮ್ ಗೊರ್ಚೆ ಅಂತ ಇರ್ತಾವ. ಗೊರ್ಚೆ ಅಂದ್ರೆ ಹ್ಮ್ ಅವು ಸೀಳಿ ಇರ್ತಾವ. ಹ್ಮ್ ಎರಡಾಗಿರ್ತಾವ, ಅಲ್ಲಿ ಒಂದೇ ಇರಂಗಿಲ್ಲ. ಹ್ಮ್ ಅದು ಸೀಡಿರ್ತದ, ನಡುವು ಸೀಡಿದಂಗಿರ್ತಾವ. ಹ್ಮ್ ಹ್ಮ್ ಆದ್ರೆ ಕಾಡಾಕಳಿಗೆ ಮಾತ್ರ ಸೀಡಿರಂಗಿಲ್ಲ ಅಷ್ಟ. ಹ್ಮ್ ಹ್ಮ್ ಅಲ್ಲಿ ಕಾಲುಗಳು ಸೀಡಿರುವುದಿಲ್ಲ, ಇಲ್ಲಿ ಸೀಡಿರ್ತಾವ. ಹ್ಮ್ ಆದ್ರೆ ಉಳಿದದ್ದೆಲ್ಲವನ್ನು ನೋಡಿದ್ರೆ ಹ್ಮ್ ಇದು ಹ್ಮ್ ಈ ಆಕಳದಂಗೆ ಆ ಆಕಳು ಅಂತ ಹ್ಮ್ ಹೇಳಲಿಕ್ಕೆ ಒಂದು ಪ್ರಮಾಣ ಇದೆ. ಹ್ಮ್ ಆದರೆ ಇದು ಹ್ಮ್ ಪರಬ್ರಹ್ಮನನ್ನ ತಿಳಿಯುವಂತ ಪ್ರಮಾಣ ಆಗ್ಲಿಲ್ಲ. ಹ್ಮ್ ಕಾಡಿನಲ್ಲಿ ಒಂದು ಇರುವಂತ ಪ್ರಾಣಿಯನ್ನ ತಿಳಿಯಲಿಕ್ಕೆ ಹ್ಮ್ ಈ ಪ್ರಮಾಣ ಸಹಕಾರಿಯಾಯ್ತು. ಹ್ಮ್ ಈ ಪ್ರಮಾಣದಿಂದ ಕಾಡಿನಲ್ಲಿ ಇರುವ ಆಕಳನ್ನ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಯ್ತು ವಿನಃ ಹ್ಮ್ ಪರಬ್ರಹ್ಮನನ್ನ ತಿಳಿಯಲಿಕ್ಕೆ ಹ್ಮ್ ಈ ಪ್ರಮಾಣ ಕೂಡ ದುರ್ಲಭ ಆಯ್ತು. ಹ್ಮ್
ಈ ಪ್ರಮಾಣ ಕೂಡ ಅಸಮರ್ಥ ಆಯ್ತು ಅಂತ. ಹ್ಮ್ ಹ್ಮ್ ಕಾರಣ ಅದಕ್ಕೆ ರೂಪ ಇಲ್ಲ, ಹ್ಮ್ ಆ ರೂಪಾದನಮ ಇಲ್ಲಲ್ಲ. ಹ್ಮ್ ಈ ರೀತಿಯಾಗಿ ಹ್ಮ್ ಈ ಶ್ಲೋಕದಲ್ಲಿ ಹ್ಮ್ ಪ್ರತ್ಯಕ್ಷೋ ಉಪಮಿತಿ ಅನುಮಾನ ನಿಗಮ ಅರ್ಥಾಪತಿ ಹ್ಮ್ ಅಭಾವ ಘಟಿ ಗಂಧರ್ವ ಅಗ್ನಿ ದ್ಯು ಅನ್ನ ಶೂನ್ಯ ವಿಷಯಾನ್ ಹ್ಮ್ ಷಟ್ ಸಾಧಯಂತಿ ಪ್ರಮಃ ಹ್ಮ್ ಮಾತ್ರಾದಿ ತ್ರಿಪುಟಿ ಹ್ಮ್ ದವಿಷ್ಟಂ ಇಹ ತಾನ್ ಹ್ಮ್ ಅದ್ವೈತ ತತ್ವಂ ಇಹಿ ಹ್ಮ್ ಯತ್ ಭಾಸ್ವಾನ್ ಸ್ವಪ್ರಭ ಇವ ಹ್ಮ್ ಭಾತಿ ಸುತರಾಂ ಸ್ವಸ್ಯ ಹ್ಮ್ ಅನುಭೂತ್ಯ ಸ್ವಯಂ ಅಂದ್ರು. ಹ್ಮ್ ಅಂದರೆ ಹ್ಮ್ ಪ್ರತ್ಯಕ್ಷ ಪ್ರಮಾಣದಿಂದ ಹ್ಮ್ 6 ಪ್ರಮಾಣ ಹ್ಮ್ ಮತ್ತು ಹ್ಮ್ ಉಪಮತಿ ಅನುಮಿತಿ ಶಾಬ್ದಿ ಅರ್ಥಾಪತಿ ಅಭಾವಗಳೆಂಬ 6 ಪ್ರಮೇಯಗಳು. ಪ್ರಮೇಯ ಅಂದ್ರೆ ಪ್ರಮಾಣಗಳು ಒಂದೇ. ಹ್ಮ್ ಇವುಗಳಿಗೆ ಕ್ರಮವಾಗಿ ಹ್ಮ್ ವಿಷಯಗಳಾದ ಘಟವು, ಹ್ಮ್ ಗವಯ, ಮೃಗವು, ಅಗ್ನಿಯು, ಸ್ವರ್ಗವು, ರಾತ್ರಿಯ ಭೋಜನವು, ಹ್ಮ್ ಪ್ರತಿಯೋಗಿಯ ಅಭಾವವು, ಹ್ಮ್ ಈ ವಿಷಯಗಳನ್ನು 6 ಪ್ರಮೇಯಗಳು ಸಾಧಿಸುತ್ತವೆ. ಹ್ಮ್ ಈ 6 ಪ್ರಮಾಣಗಳಿಂದ ಹ್ಮ್ ಒಂದೊಂದು ಪ್ರಮಾಣ ಒಂದೊಂದು ವಸ್ತುವನ್ನ ತಿಳಿಯಲಿಕ್ಕೆ ಸಾಧನವಾದಂತ ಪ್ರಮಾಣಗಳು. ಹ್ಮ್ ಈಗ ಪ್ರತ್ಯಕ್ಷ ಪ್ರಮಾಣ ಅಂದಾಗ ಹ್ಮ್ ಘಟವು ಅಂದ್ರೆ ಕೊಡ ಇದೆ ಎನ್ನುವುದು ಪ್ರತ್ಯಕ್ಷ ಪ್ರಮಾಣ. ಹ್ಮ್ ಕಣ್ಣಿಗೆ ಕಾಣ್ತದಿಲ್ಲ ಕೊಡ. ಇದೇ ಪ್ರಕಾರವಾಗಿ ಹ್ಮ್ ಅನುಮಾನ ಪ್ರಮಾಣವಿರಲಿ, ಶಬ್ದ ಪ್ರಮಾಣವಿರಲಿ, ಹ್ಮ್ ಅರ್ಥಾಪತಿ ಪ್ರಮಾಣವೇ ಇರಲಿ. ಹ್ಮ್ ಒಂದು ಅರ್ಥಾಪತಿ ಪ್ರಮಾಣ ಒಂದು ಹೇಳ್ತೀನಿ. ಈಗ ಹ್ಮ್ ಒಂದು ಊರಲ್ಲಿ ಒಬ್ಬ ಸದ್ಗುರುನಾಥ ಸಮರ್ಥ ಇದ್ದನಮ್ಮ. ಹ್ಮ್ ಆ ಸಮರ್ಥವಾದ ಸದ್ಗುರುವಿನ ಶಿಷ್ಯ ಹ್ಮ್ ಒಬ್ಬ ಇದ್ದ. ಹ್ಮ್ ಆವಾಗ ಆ ಶಿಷ್ಯನಿಗೆ ಕೆಲವು ದಿನಗಳ ನಂತರ ಹ್ಮ್ ಒಂದು ಸಂಶಯ ಬಂತು. ಹ್ಮ್ ಏನು ಸಂಶಯ ಅಂದ್ರೆ, ಹ್ಮ್ ಯಾವ ಅನ್ನಮಯ ಅಂದ್ರೆ ಅನ್ನ ನೀರಿಗಾಗಿ ಹುಟ್ಟಿದಂತ, ಹ್ಮ್ ಅನ್ನ ನೀರಿನಿಂದ ಬೆಳೆಯುವಂತದ್ದೇ ಈ ಶರೀರ. ಹ್ಮ್ ಒಂದು ಗಿಡಕ್ಕೆ ಗೊಬ್ಬರ ಮತ್ತು ನೀರು ಹೇಗೆ ಅವಶ್ಯಕತೆಯೋ, ಹ್ಮ್ ಅದರಂತೆ ದೇಹಕ್ಕೆ ಅವಶ್ಯಕತೆ ಏನು ಅಂದ್ರೆ ಅನ್ನ ಮತ್ತು ನೀರು. ಹ್ಮ್ ಆತನಿಗೆ ಪಕ್ಕದ ಊರಿನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು. ಹ್ಮ್ ಆ ಘಟನೆಯ ಬಗ್ಗೆ ಸವಿಸ್ತಾರವಾದ ವಿಚಾರ ಶಿಷ್ಯನಿಗೆ ಗೊತ್ತಿತ್ತು. ಹ್ಮ್ ಆ ಶಿಷ್ಯನಿಗೆ ಒಂದು ಸಲ ಅಲ್ಲದೆ ಹ್ಮ್ ನೂರಾರು ಸಲ ಆ ಗ್ರಾಮದ ಜನಗಳನ್ನ ಕೇಳಿ ಹ್ಮ್ ತಾನೂ ಕೂಡ ಗೊತ್ತಿಲ್ಲಂತೆ ಆ ಜಾಗಕ್ಕೆ ಹೋಗಿ ಹ್ಮ್ ಮರಳಿ ತನ್ನ ಗುರುವಿನಲ್ಲಿಗೆ ಬಂದು ಹ್ಮ್ ಗುರುವೇ ಅಂದ. ಹ್ಮ್ ಏನು ಶಿಷ್ಯ ಅಂದಾಗ, ಹ್ಮ್ ಗುರುಗಳೇ, ಹ್ಮ್ ಅನ್ನ ನೀರು ಇಲ್ಲದೆ ಈ ದೇಹ ಬದುಕುವುದಿಲ್ಲ ಅನ್ನುವುದನ್ನ ಹ್ಮ್ ನೀವು ಸಾಕಷ್ಟು ಸಲ ನನಗೆ ಹೇಳಿರಿ. ಹ್ಮ್
ನನಗೂ ಕೂಡ ಗೊತ್ತು. ಹ್ಮ್ ಆದರೆ ವಿಚಿತ್ರವಾದ ಸಂಗತಿ ಏನಂದ್ರೆ ಹ್ಮ್ ಪಕ್ಕದ ಊರಿನಲ್ಲಿ ಒಬ್ಬ ದೇವದತ್ತ ಅನ್ನುವಂತ ಹೆಸರಿನ ಹ್ಮ್ ಒಬ್ಬ ವ್ಯಕ್ತಿ, ಹ್ಮ್ ಆತ ಎಷ್ಟೋ ದಿನಗಳಿಂದ ಊರಲ್ಲಿ ವಾಸವನ್ನ ಮಾಡಿ ಹ್ಮ್ ತಿಂಗಳ ವರ್ಷಗಟ್ಟಲೆ ಅನ್ನ ನೀರಿಲ್ಲದೆ ಹ್ಮ್ ಆತ ಬದುಕಿದ್ದಾನೆ. ಹ್ಮ್ ಇದನ್ನ ನೋಡ್ಲಿಕ್ಕೆ ಸಾಲು ಸಾಲು ಜನಗಳು ಜಾತ್ರೋ ತಂಡವಾಗಿ ಬರ್ತಾರ, ಹ್ಮ್ ನೋಡ್ತಾರ, ಕೈ ಮುಗಿತಾರ. ಹ್ಮ್ ಸಾಕಷ್ಟು ಸಂಪತ್ತು ಕೂಡ ಬಂದು ಹರಿದು ಬಿದ್ದದ. ಹ್ಮ್ ಆ ದುಡ್ಡುನೂ ಆತ ಮುಟ್ಟಿಲ್ಲ. ಹ್ಮ್ ಕಾರಣ ಅನ್ನ ನೀರೇ ಮುಟ್ಟಲ್ಲ ಅಂದ್ಮೇಲೆ ದುಡ್ಡು ಯಾವಾಗ ಮುಟ್ತಾನ ಗುರುವೇ ಅಂದ. ಹ್ಮ್ ಗುರುಗಳು ಶಿಷ್ಯನ ಕೇಳಿದ್ರು, ಹ್ಮ್ ನೀನು ಪ್ರತ್ಯಕ್ಷವಾಗಿ ಏನನ್ನ ನೋಡಿದ್ದೇನು ಅಥವಾ ಇನ್ನೊಬ್ಬರು ಹೇಳಿದ್ದು ಕೇಳ್ತಿದ್ದೇನು ಅಂದಾಗ, ಹ್ಮ್ ಇಲ್ಲ ಗುರುಗಳೇ, ನಾನು ಕೂಡ ನಿಮಗೆ ಹೇಳದಂತೆ ಹೋಗಿ ನೋಡಿ ಬಂದೆ ಅಂತ. ಹ್ಮ್ ಸರಿ, ಮತ್ತೆ ನೋಡಿದ್ರೆ ಆತ ವಾಸ ಮಾಡುವ ಜಾಗ ಇಲ್ಲಿ ಅಂದ. ಹ್ಮ್ ಒಂದು ದೊಡ್ಡ ಕೋಣೆ ಇದೆ. ಹ್ಮ್ ಆ ಕೋಣೆಯ ಒಳಗಡೆ ಹ್ಮ್ ಆತ ದೇವದತ್ತ ವಾಸ ಮಾಡೋದು. ಹ್ಮ್ ಹಗಲು ರಾತ್ರಿ ಅಲ್ಲೇ ವಾಸ. ಹ್ಮ್ ಆತನ ಕೋಣೆಗೆ ದೊಡ್ಡ ಬೀಗವನ್ನ ಹಾಕಲಾಗಿದ್ದು ಹ್ಮ್ ಒಳಗಡೆ ಒಬ್ಬನೇ ವಾಸ ಮಾಡ್ತಾನೆ. ಹ್ಮ್ ನೀನ್ ಹೆಂಗ ನೋಡಿದೆ ಅಂದಾಗ, ಗುರುಗಳೇ, ನಾನು ಹ್ಮ್ ಕಿಟಕಿಯ ಮುಖಾಂತರವನ್ನು ನೋಡಿದಾಗ ಹ್ಮ್ ಗೊತ್ತಾಯ್ತು. ಮತ್ತಾತ ಹೇಗಿದ್ದಾನಂತ ಕೇಳಿದ್ರು ಗುರುಗಳು. ಹ್ಮ್ ಗುರುಗಳೇ, ಅವರು ಸೊಕ್ಕುನೂ ಇಲ್ಲ, ಸೊರಗಿನೂ ಇಲ್ಲ, ಹ್ಮ್ ಬಹಳ ದಷ್ಟ ಪುಟ್ಟನಾಗಿ ಹ್ಮ್ ದೇಹದಲ್ಲಿ ರಕ್ತ ಮಿಂಚುವಂಗ ಹ್ಮ್ ಇದ್ದಾನೆ. ಅಂದ್ರೆ ಇದು ದೊಡ್ಡ ಒಂದು ಪವಾಡ ಅಂತ ಹ್ಮ್ ಗುರುಗಳ ಮುಂದೆ ಹೇಳಿದಾಗ ಹ್ಮ್ ಗುರುಗಳು ಹೇಳಿದ್ರು, ಹ್ಮ್ ಇಲ್ಲೇ ಕುಂತಾರಮ್ಮ, ಅವರು ಅಲ್ಲಿಗೆ ಹೋಗಿಲ್ಲ, ಆ ವ್ಯಕ್ತಿಯನ್ನ ನೋಡಿಲ್ಲ. ಹ್ಮ್ ಆದ್ರೆ ಶಿಷ್ಯ ಹೇಳುವಂತ ಅರ್ಥದ ಮೇಲೆ ಹ್ಮ್ ಗುರುಗಳು ಇಲ್ಲೇ ನಿರ್ಣಯ ಮಾಡಿದ್ರು. ಹ್ಮ್ ಏನು ನಿರ್ಣಯ ಮಾಡದಂದ್ರೆ, ಹ್ಮ್ ತಮ್ಮ, ಹ್ಮ್ ಆ ದೇವದತ್ತ ಹ್ಮ್ ಹಗಲಿನಲ್ಲಿ ಊಟವನ್ನ ಬಿಟ್ಟು ಹ್ಮ್ ರಾತ್ರಿ ಹೊತ್ತಿನಲ್ಲಿ ಭೋಜನವಂ ಕಲ್ಪಿಸಿದಂತೆ ಅಂದ್ರು. ಹ್ಮ್ ಅಂದ್ರೆ ಏನ್ರಿ ಅರ್ಥ ಅಂದ್ರೆ, ಇಲ್ಲ ಅವನು ಉಪವಾಸ ಇಲ್ಲ, ಹ್ಮ್ ಎಲ್ಲರೂ ಮಲಗಿದ ಮೇಲೆ ರಾತ್ರಿ ಭೋಜನದ ಕಲ್ಪನೆಯನ್ನ ಮಾಡಿ ಹ್ಮ್ ಹೊಟ್ಟೆ ತುಂಬಾ 3 ಹೊತ್ತಿಂದು ಒಂದೇ ಸಲ ಉಣ್ತಾನ ಅಂದ್ರು. ಹ್ಮ್ ಶಿಷ್ಯಂದ, ಗುರುಗಳೇ ಹಂಗೆಂಗ್ ಹೇಳ್ತಾರಂದ. ಹ್ಮ್ ಅಷ್ಟು ಜನ ಜಾತ್ರೆ ಊರಿನ ಜನ, ಪಕ್ಕದ ಊರಿನ ಜನ ಹ್ಮ್ ಹಗಲು ರಾತ್ರಿ ಅಲ್ಲಿ ಹ್ಮ್ ಬೀಗ ಹಾಕಿ ಒಳಗ ಅವನ ಹಾಕಿ ಹೊರಗೆ ಊರಲ್ಲಿದ್ದಾರ. ಹ್ಮ್ ಆತಗ ಭೋಜನದ ವ್ಯವಸ್ಥೆ ಎಲ್ಲಿಂದ ಹಾಕಿ ಸಾಧ್ಯ ಅದಂದ. ಹ್ಮ್ ಅಂದ್ರೆ ಒಂದ್ ಕೆಲಸ ಮಾಡಂದ್ರ ಅವ್ರು, ಹ್ಮ್ ನನ್ನಿಂದ ಬಾ ನೀನು ಹ್ಮ್ ಅಂದ್ರೆ ಬೀಗದ ದೊಡ್ಡ ಹೊಸ ಪತ್ತವನ್ನ ತರಬೇಕು. ಹ್ಮ್ ಹೊಸ ಪತ್ತವನ್ನು ತಗೊಂಡು ನನ್ನಿಂದ ಬಾ ಅಂತ ಗುರುಗಳು ಏನ್ ಮಾಡಿದ್ರಮ್ಮ, ಶಿಷ್ಯನ ಕರ್ಕೊಂಡು ಆ ಊರಿಗೆ ಹೋದ. ಹೋದ್ಮೇಲೆ ಅಲ್ಲಿ ಜನ ಹಗಲೆಲ್ಲ ಬಹಳ ಸೇರಿತ್ತು. ನಮಸ್ಕಾರ ಮಾಡೋರು, ದುಡ್ಡು ಹಾಕೋರು, ಶಿವಾಯನ ಅನ್ನೋರು, ಆತನ ಜಯಘೋಷವನ್ನು ಮಾಡೋರು ಬಹಳ ಇದ್ದಾಗ, ಇವರು ಕೂಡ ಒಬ್ಬ ಮಹಾತ್ಮರಂತ ಗೊತ್ತಿತ್ತು. ಇವ್ರು ಬಂದಾಗ ಎಲ್ಲರೂ ಏನ್ ತಿಳ್ಕೊಂಡ್ರು, ಇವರು ಕೂಡ ಆತನನ್ನು ನೋಡಿ ಹೋಗ್ಲಿಕ್ಕೆ ಬಂದವರು ಅಂತ ಅರ್ಥ ಮಾಡಿದ್ರು. ಇವ್ರು ಹೋದ ತಕ್ಷಣ ಎಲ್ಲರೂ ದಾರಿ ಬಿಟ್ರು.
ಅವಾಗ ಹೇಳಿದ್ರ ಅವರು ಹ್ಮ್ ಎಲ್ಲರೂ ನೀವು ಭಜನೆ ಮಾಡೋರು ಜಯಘೋಷ ಹಾಕೋರು ನಿಲ್ಲಿಸ್ರಿ ಅಂದ. ಹ್ಮ್ ಅವಾಗ ಎಲ್ಲರೂ ನಿಲ್ಲಿಸಿದ್ರು. ಹ್ಮ್ ಇಲ್ಲಿ ಯಾತಕ್ಕಾಗಿ ಭಜನೆ ಮಾಡ್ತೀರಿ, ಯಾತಕ್ಕಾಗಿ ಇಂಥ ಒಂದು ಹ್ಮ್ ಕೀರ್ತನೆಯನ್ನ ಮಾಡ್ತೀರಿ, ಯಾತಕ್ಕಾಗಿ ಜಯಘೋಷನ್ನ ಹಾಕ್ತಿರಿ ಅಂದ್ರ ಹ್ಮ್ ಮಹಾತ್ಮರೇ ಎಷ್ಟೋ ದಿನಗಳಿಂದ ಈ ಕೋಣೆಯಲ್ಲಿ ಉಪವಾಸದಿಂದ ಹ್ಮ್ ಕೂಡಿರುವಂತ ದೇವದತ್ತ ಒಬ್ಬ ನಾಮದ ಒಬ್ಬ ವ್ಯಕ್ತಿ ಹ್ಮ್ ಅನುಷ್ಠಾನ ಮಾಡ್ತಾರ, ಹ್ಮ್ ಅದಕ್ಕಾಗಿ ಅಂದ್ರ ಅವ್ರು. ಹ್ಮ್ ಅವಾಗ ಗುರುಗಳು ಹೇಳಿದ್ರು, ಹ್ಮ್ ನೀವೆಲ್ಲ ಮೂರ್ಖರಿದ್ರಿ ಅಂದ. ಹ್ಮ್ ಮೂರ್ಖರು ಹ್ಮ್ ಯಾಕ್ರಿ ಅಂದ. ಹ್ಮ್ ಅವನು ಊಟವನ್ನ ಮಾಡುತ್ತಾನೆ ಅಂತ ಅವ್ರು. ಹ್ಮ್ ಅಲ್ರಿ, ನೀವು ಇರೋದು ಎಲ್ಲೋ ಒಂದು ಊರಲ್ಲಿ ಹ್ಮ್ ಎಷ್ಟು ಜನ ಎದುರಿಗೆ ಇದ್ದೀವಿ, ನಾವೇ ಹೇಳ್ತಿದ್ವಿ ಊಟ ಇಲ್ಲ ನೀರಿಲ್ಲ ಅಂತ. ಹ್ಮ್ ಮತ್ತೆ ನೀವು ಏಕಾಏಕಿ ಬಂದು ಆತ ಊಟವ ಮಾಡುತ್ತಾನೆ ಅಂತ ನಿಶ್ಚಯವಾಗಿ ಹೇಳ್ತೀರಿ. ಹ್ಮ್ ಮತ್ತೆ ನೀವೇನಾದ್ರೂ ಒಂದು ದಿನ ಆದ್ರೂ ಬಂದು ನೋಡಿರೇನೋ ಅಂತ ಪ್ರಶ್ನೆ ಮಾಡಿದ್ರು. ಹ್ಮ್ ಸಹಜ ನಮ್ಮ ಮಾಡೋದು. ಹೌದು. ಆವಾಗ ಹ್ಮ್ ಮತ್ತೆ ನಾನು ಊಟ ಮಾಡುತ್ತಾನಂತ ನಾ ಹೇಳ್ತೇನೆ, ಹ್ಮ್ ಮಾಡಲ್ಲಂತ ನೀವ್ ಹೇಳ್ತಾರೆ. ಹ್ಮ್ ಇದು ಪರೀಕ್ಷೆ ಆಗ್ಲಂದ್ರ ಅವ್ರು. ಹ್ಮ್ ಆಗಲ್ರಿ ಅಂದ್ರ ಅವ್ರು ಊರರೆಲ್ಲ. ಹ್ಮ್ ಆಗ್ಲಿ, ಪರೀಕ್ಷೆ ಆಗ್ಲಿ, ಹ್ಮ್ ಏನ್ ತಪ್ಪದ, ನಿಮ್ಮದಾದ್ರೂ ಗೊತ್ತಾಗ್ಲಿ ಹ್ಮ್ ಅಥವಾ ಅವಂದಾದ್ರೂ ಗೊತ್ತಾಗ್ಲಿ ಅನ್ನುವಂತ ನಿಶ್ಚಯಕ್ಕೆ ಬಂದು ಹ್ಮ್ ಎಲ್ಲರಿಗೆ ಗುರುಗಳು ಹೇಳಿದ್ರು. ಹ್ಮ್ ಈಗ ಆತ ಊಟ ಮಾಡಲ್ಲ ಅಂತ ಹೇಳ್ತಾರಲ್ಲ, ಹ್ಮ್ ಆತನ ಜೊತೆ ಹ್ಮ್ ನಾನು ಇರ್ತೀನಿ ಹ್ಮ್ ಒಳಗ. ಹ್ಮ್ ಇಲ್ಲ ನೀವ್ ಯಾರಾದ್ರೂ ಒಳಗಿರ್ರಿ, ಹ್ಮ್ ನಾನೇ ಇರ್ಬೇಕಂತ ಏನೇಮಿಲ್ಲ. ಹ್ಮ್ ಮತ್ತೆ ಯಾರೇ ಹೊರಗೋದ್ರು ಕೂಡ ಹೊರಗಡೆ ಈಗೇನು ಬೀಗ ಹಾಕಿರಲ್ಲ, ಹ್ಮ್ ಆ ಬೀಗವನ್ನ ತೆಗೆದು ಈಗ ನಾನು ತಂದಂತ ಬೀಗವನ್ನ ಹಾಕ್ಬೇಕು. ಹ್ಮ್ ಅಷ್ಟೇ ಕಂಡೀಷನ್ ನಮ್ದು. ಹ್ಮ್ ನಾವು ತಂದ ಪತ್ರವನ್ನ ಹಾಕ್ಬೇಕು ಹ್ಮ್ ಅಂದಾಗ ಆಗ್ಲಿ ಅಂತ ಒಪ್ಪಿಕೊಂಡ್ರಮ್ಮ. ಹ್ಮ್ ಅವಾಗ ಗುರುಗಳು ಏನ್ ಮಾಡಿದ್ರಂದ್ರ, ಹ್ಮ್ ತಮ್ಮ ಸೇವಕ ಶಿಷ್ಯ ಬಂದಿದ್ನಲ್ಲಮ್ಮ, ಹ್ಮ್ ಅವನ ಒಳಗ ಕಳಿಸಿ ತಾವು ಹೊರಗಡೆ ಬೀಗ ಹಾಕಿ ಹ್ಮ್ ಅದರ ಕೈಯನ್ನ ತಮ್ಮಲ್ಲಿ ಇಟ್ಕೊಂಡು ಕುಂತ್ರಾವ್. ಹ್ಮ್ ಅಷ್ಟೊತ್ತಿಗೆ ನಿನ್ನೆ ಮುಂಜಾನೆ ಊಟ ಮಾಡಿದ್ನೇನು ರಾತ್ರಿ, ಹ್ಮ್ ಮತ್ತ ಇವತ್ತ ಒಂದ್ ರಾತ್ರಿ ಕಡಿತಮ್ಮ. ಹ್ಮ್ ಇವ್ರೇನ್ ಮಾಡಿದ್ರು ಅಂದ್ರೆ, ಹ್ಮ್ ಒಳಗಡೆ ಕಳಿಸಿದ ಶಿಷ್ಯನನ್ನ ಬೀಗ ತೆಗೆದು ಹೊರಗ್ ಕರಿತಿದ್ರು, ಹ್ಮ್ ಅವನಿಗೆ ಉಣಿಸಿ ಮತ್ತೆ ಹೊರಗೆ ಕಳಿಸಿ ಬೀಗ ಹಾಕ್ತವ್ರು. ಹ್ಮ್ ಆದ್ರ ದೇವದತ್ತ ಮಾತ್ರ ಉಣಂಗಿಲ್ಲ ಅಂತ ಪ್ರಚಾರ ಮಾಡ್ಯಾನಲ್ರಿ. ಹೌದು. ಅವನು ಊಟ ಹೆಂಗ್ ಕೇಳ್ಬೇಕು? ಅವನು ಹ್ಮ್ ಕೇಳಕ್ ಬರ್ಲಿಲ್ಲ. ಇದೇನು ಪ್ರಸಂಗ ಬಂತು ಅಂತಕ್ಕಂಥ ಭಾವದಿಂದ ಹ್ಮ್ ಒಂದು ರಾತ್ರಿ ಕರ್ನಮ್ಮ ಹ್ಮ್ ಹೆಂಗಾದ್ರೂ ತಡ್ಕೊಂಡ. ಹ್ಮ್ ಎರಡನೇ ರಾತ್ರಿ ಕಳೆದ ಹ್ಮ್ ನಿಶಕ್ತನಾದ. ಹ್ಮ್ ಶಕ್ತಿಯೆಲ್ಲ ಕುಂದೋಯ್ತು. ಹ್ಮ್ ಇನ್ನು ಮೂರನೇ ರಾತ್ರಿ ಸಮೀಪ ಬಂದಿತ್ತು, ಮೂರ್ಛಾವಸ್ಥೆಗೆ ಬಂದ. ಹ್ಮ್ ಅವಾಗ ಒಳಗಿದ್ದಂತ ಶಿಷ್ಯ ಗುರುಗಳು ಹೇಳಿದ, ಗುರುಗಳೇ ಹ್ಮ್ ಆದಷ್ಟು ಬೇಗ ಬೇಗ ತೆಗಿರಂದ. ಹ್ಮ್ ಕಂದ ಇಲ್ಲ, ನಿಶಕ್ತಿಯಿಂದ ಹ್ಮ್ 2 ದಿನದಲ್ಲಿ ಇವನ ಮೈ ಬಟ್ಟೆ ಬಟ್ಟೆ ಆಗ್ಯದ, ಹ್ಮ್ ದೇಹದಲ್ಲಿ ಸಾಮರ್ಥ್ಯ ಕಡಿಮೆ ಆಗ್ಯದ, ಹ್ಮ್ ಶಕ್ತಿ ಹೀನನಾಗ್ಯಾನ. ಹ್ಮ್ ಅವನಿಗೆ ತಿನ್ನಲಿಕ್ಕೆ ಏನನ್ನ ಕೊಡಲಿಲ್ಲ ಅಂದ್ರೆ ಅವನು ಬದುಕೇ ಬಿಡಲಿಲ್ಲ ಅಂದ ಅವನು. ಹ್ಮ್ ಹ್ಮ್ ಅವಾಗ ಎಲ್ಲರ ಸಮಕ್ಷಮದಲ್ಲಿ ಗುರುಗಳು ಬೀಗ ತೆಗೆದ್ರು. ಹ್ಮ್ ನೋಡ್ರಿ ಇವನ ಆಟ ಅಂದ್ರ ಅವ್ರು. ಹ್ಮ್
ಒಂದು ದಿನ 2 ದಿನದಲ್ಲೇ ಈ ಸಮಸ್ಯೆ ಆಗ್ಯದಂದ್ರೆ ಹ್ಮ್ ವರ್ಷಗಟ್ಲೆ ಊಟ ಇಲ್ಲದೆ ಅವನು ಬದುಕಿದ್ದಾನೆ, ಅದು ದಸ್ತಪುಸ್ತವಾಗಿ ಅಂದ್ರೆ ಹ್ಮ್ ನೀವೇ ವಿಚಾರ ಮಾಡಿ ನೋಡ್ರಿ ಅಂತ ಹೇಳಿದಾಗ ಹ್ಮ್ ಏನಾಯ್ತಮ್ಮ ಅಂದ್ರೆ ಎಲ್ಲವೂ ಕೂಡ ಗೊತ್ತಾಯ್ತು. ಹ್ಮ್ ಹ್ಮ್ ನೀವು ಹೇಳ್ದಂಗೆ ಹ್ಮ್ ರಾತ್ರಿ ಭೋಜನಂ ಕಲ್ಪಿಸದಂತೆ ಹ್ಮ್ ತಮ್ಮೂರ್ ಬೇಕಿದ್ದವ್ರನ್ನ ಹೊರಗೆ ಇಟ್ಕೊಂಡಿದ್ನಮ್ಮ. ಹ್ಮ್ ಊರಾಗೆಲ್ಲ ಹಗಲತ್ತು ಬರ್ತಿದ್ರು ಹೋಗ್ತಿದ್ರು, ಹ್ಮ್ ರಾತ್ರಿ ಹೊತ್ತು ತಮ್ಮವ್ರು ಬಂದು ಬೇಗ ತೆಗೆದು ಊಟ ಕೊಡ್ತಿದ್ರು, ಹೊಟ್ಟೆ ತುಂಬಿಕೊಂಡು ಆರಾಮ್ ನಾಟಕ ಆಡ್ಕಂತಿದ್ದ ಅವನು. ಹ್ಮ್ ಹ್ಮ್ ಅದನ್ನ ನೋಡಲಾರ್ದೆ ತಿಳ್ಕೊಂಡ್ರು ಅರ್ಥಾಪತಿ ಪ್ರಮಾಣದಿಂದ. ಹ್ಮ್ ಅರ್ಥವನ್ನ ಮಾಡೋರು ಹಿಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ನೋಡದೇ ಇದ್ರು ಕೂಡ ಹ್ಮ್ ಅಲ್ಲಿ ನಡೆಯುವಂತ ಘಟನೆಯನ್ನ ಹಿಂಗೆ ಅಂತ ಹೇಳಲಿಕ್ಕೆ ಒಂದು ಪ್ರಮಾಣ ಹ್ಮ್ ಹ್ಮ್ ಇದನ್ನ ತಿಳಿಲಿಕ್ಕೆ ಬಂತು. ಹ್ಮ್ ಆದ್ರೆ ಇದು ಕೂಡ ಹ್ಮ್ ನೋಡದೇ ಇರುವಂತ ವಸ್ತುವನ್ನ ನೋಡಲಿಕ್ಕೆ ತಿಳಿಯಲಿಕ್ಕೆ ಸಾಧನ ಹ್ಮ್ ಈ ಜ್ಞಾನದಿಂದ, ಹ್ಮ್ ಈ ಪ್ರಮಾಣದಿಂದ. ಹ್ಮ್ ಆದರೆ ಕಾಣದೇ ಇರುವಂತಹ ಪರಮಾತ್ಮನನ್ನ ಹ್ಮ್ ಈ ಪ್ರಕಾರ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ತಿಳಿಲಿಕ್ಕೆ ಬರ್ತದಮ್ಮ? ಇಲ್ಲ. ಇಲ್ಲ. ಯಾವುದರಿಂದ ತಿಳಿಲಿಕ್ಕೆ ಬರ್ತದ? ಸ್ವಾನುಭಾವದಿಂದ. ಹ್ಮ್ ಹ್ಮ್ ಸ್ವಾನುಭಾವಗಳಲ್ಲಿ ಇದು ತಿಳಿಲಿಕ್ಕೆ ಬರ್ತದ. ಹ್ಮ್ ಆ ಕಾರಣದಿಂದ ಹ್ಮ್ ಏನು ಹೇಳಲಿಕ್ಕೆ ಉಂಟಾರಂದ್ರೆ ಹ್ಮ್ ಆ ಎಲ್ಲಾ ಪ್ರಮಾಣಗಳು ಹ್ಮ್ ಯಾವ ಅದ್ವೈತ ತತ್ವವು ಪ್ರಮಾಣವು ಪ್ರಮಾಣ ಪ್ರಮೇಯಗಳೆಂಬ ಕಟ್ಟುಗಳಿಗೆ ಹ್ಮ್ ಹಲೋ